ನಮಸ್ತೆ ವೀಕ್ಷಕರೇ, ನಾಕಣ್ಣ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ನಾನು TN ರವಿಕುಮಾರ್. ಇವತ್ತು ನಮ್ಮ ಜೊತೆ ಇದ್ದಾರೆ ಮುಮ್ತಾಜ್ ಹಲೀಮ್ ಅಂತ ಹೇಳ್ಕೊಂಡು. ಇವರು ಹಿರಿಯ ಪತ್ರಕರ್ತರು. ಅವರು ತಾಮೆಲ್ಲ ಏನು ಸಾಧನೆ ಮಾಡಿದ್ದಾರೆ, ಏನು ಎತ್ತ ತಿಳ್ಕೊಳ್ಳೋದು ಬನ್ನಿ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಮಮತಾ ಹಲೀಮ್ ಅವರೇ, ತಾವು ಎಲ್ಲಿ ಹುಟ್ಟಿ ಬೆಳೆದಿಲ್ಲ? ರವಿ ಅವರೇ, ನಾನು ನನ್ನ ಪೂರ್ಣ ಹೆಸರು ಜಿ ಮುಮ್ತಾಜ್ ಹಲೀಮ್ ಅಂತ ನನ್ನ ಹೆಸರು. ಜಿ ಅಂದ್ರೇನು? ನನ್ನ ತಂದೆ ಹೆಸರು ಆ್ಯಕ್ಚುಲಿ MG ಅಂತ, ಮೊಹಮ್ಮದ್ ಗೌಸ್. ಸ್ಕೂಲಲ್ಲಿ ಸೇರಬೇಕಾದ್ರೆ ಬರೀ ಜಿ ಇನ್ಷಿಯಲ್ ಉಳಿಸ್ಕೊತು, ನಾನು ಆಮೇಲೆ ಚೇಂಜ್ ಮಾಡಿಸ್ಬೇಕಾಗಿತ್ತು, ಮಾಡಿಸ್ಕೊಳ್ಳಿಲ್ಲ, ಜಿ ಅಂತಾನೆ. ಹಾಗಾಗಿ ಮುಮ್ತಾಜ್ ಹಲೀಮ್, ಓಕೆ, ಜಿ ಅಂತ ಇನ್ಷಿಯಲ್ ಹಾಗೆ ಉಳ್ಕೊಂಡಿದೆ ಈ ಕ್ಷಣದವರೆಗೂ. ಸೊ ನಾನು ಹುಟ್ಟಿದ ಊರು ಮಂಡ್ಯ ಜಿಲ್ಲೆ ಪಾಂಡವಪುರ ಟೌನಲ್ಲಿ ಪಾಂಡವಪುರ ಟೌನ್ನಲ್ಲಿ ಒಂದು ಮಿಷನ್ ಆಸ್ಪತ್ರೆ ಅಂತ ಇದೆ. ಆ ಮಿಷನ್ ಆಸ್ಪತ್ರೆಯಲ್ಲಿ ನನ್ನ ಜನ್ಮ ಆಯಿತು. ಸೊ ಪಾಂಡವಪುರದ ಒಂದು ಉರ್ದು ಪ್ರಾಥಮಿಕ ಶಾಲೆ, ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಆಯಿತು. ಅಲ್ಲಿ ಮಿಡ್ಲ್ ಕ್ಲಾಸ್ ಅಲ್ಲೇ ಮತ್ತು ಪ್ರೈಮರಿ ಸ್ಕೂಲು ಕೂಡ ಅಲ್ಲೇ ಉರ್ದು ಮೀಡಿಯಮ್ಮು, ಉರ್ದುನಲ್ಲಿ ಮಾಡಿದ್ದು ನಮಗೆ ಓದಿದ್ದು. ಆವಾಗ ನಮಗೆ ಸಣ್ಣ ವಯಸ್ಸು ಗೊತ್ತಿರಲ್ಲ. ಆದರೆ ನಮ್ಮ ತಂದೆಯವರು ಪಾಂಡವಪುರ ತಾಲೂಕು ಚಿನ್ಕುರಳಿ ಪಕ್ಕ ರಾಗಿಮುದ್ದನಹಳ್ಳಿ, ರಾಗಿಮುದ್ದೇನಹಳ್ಳಿ ಅಂತ ಈಗಲೂ ಊರಿದೆ. ಅವರು ಅಲ್ಲಿಂದ ಪಾಂಡವಪುರಕ್ಕೆ ಬಂದು ನಮ್ಮ ಫ್ಯಾಮಿಲಿಯವರು, ನಮ್ಮ ತಾತನಿಗೆ ನಮ್ಮ ಅಪ್ಪ ಒಬ್ಬನೇ ಮಗ. ನಮ್ಮ ಕೆ ರಹಮಾನ್ ಖಾನ್ ಸಭಾಪತಿಗಳಾಗಿದ್ರಲ್ಲ, ಈಗ ಉಪರಾಷ್ಟ್ರಪತಿಗಳಾಗಿದ್ರಲ್ಲ ಈ ಹಿಂದೆ, ಕಾಂಗ್ರೆಸ್ ಮುಖಂಡರಾಗಿದ್ದಾರೆ. ಅವ್ರ ಮಗ ಮನ್ಸೂರ್ ಅಲಿ ಖಾನ್, ಅವ್ರು ನನ್ನ ಕಝಿನ್ನು. ನಮ್ಮ ಅಪ್ಪನಿಗೆ ರಹಮಾನ್ ಖಾನ್ ಅವರು ಕಝಿನ್ನು. ರಾಜಕೀಯ ಫ್ಯಾಮಿಲಿ, ರಾಜಕೀಯದಿಂದ ಅಂದರೆ ನಮ್ಮದು ಒಂದು ರೈತ ಕುಟುಂಬ. ರೈತ ಕುಟುಂಬದಲ್ಲಿ ನಾನು ಆ ಹಿನ್ನೆಲೆಯಲ್ಲೇ ಬೆಳೆದು ಬಂದೆ. ಸೊ ಪಾಂಡವಪುರಕ್ಕೆ ಬಂದ ಮೇಲೆ ನಾನು ಇಲ್ಲೇ ಬಂದೆ. 7 ಜನ ಮಕ್ಕಳು, ಅದರಲ್ಲಿ 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. 4ರಲ್ಲಿ ನಾನು ಮಧ್ಯಮ. ಈಗ ಒಂದು 7-8 ತಿಂಗಳ ಹಿಂದೆ ನನ್ನ ಕೊನೆಯ ತಮ್ಮ ಮೊಹಮ್ಮದ್ ಇಬ್ರಾಹಿಂ ಅಂತ, ನವೀದ್ ಅಹಮದ್ ಅಂತೀವಿ, ಸ್ವಲ್ಪ ಬುದ್ಧಿ ಬೆಳವಣಿಗೆ ಜಾಸ್ತಿ ಆಗಿರಲಿಲ್ಲ, ಆದರೆ ಮುಗ್ಧ, ಇನ್ನೋಸೆಂಟ್. ಅವನು ಇದಕ್ಕಿದ್ದ ಹಾಗೆ ನಮ್ಮನ್ನು ಅಗಲಿದ್ದಾನೆ, ಅವನು ಸಾವನ್ನಪ್ಪಿದ್ದಾನೆ. ಈಗ ನಾವು 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಅವ್ರಿಗೊಂದು 40 ವರ್ಷ ಆಗಿತ್ತು. ಹಾಗಾಗಿ ಅವನು ನಮ್ಮನ್ನು ಅಗಲಿದ್ದಾನೆ. ಸೊ ಈಗ ನಾನು ಪಾಂಡವಪುರದಲ್ಲಿ ನನ್ನ ಪ್ರೈಮರಿ ಸ್ಕೂಲ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ಪ್ರೈಮರಿ ಸ್ಕೂಲ್ ಅಂತ ಅಂದರೆ ಉರ್ದು ಸ್ಕೂಲಲ್ಲಿ ನಾವು ಓದಿದ್ದು. ಉರ್ದು ಸ್ಕೂಲಲ್ಲಿ ಆ ದಿನಗಳಲ್ಲಿ ನಾವು ಓದಿದ ಮೇಲೆ ಈಗಲೂ ಆ ಶಾಲೆ ಇದೆ, ನಾಗಮಂಗಲ ರಸ್ತೆ, NM ರೋಡ್ ಅಂತಾರೆ. ಆ ಸ್ಕೂಲು ಹಾಗೇ ಇದೆ. ಸ್ವಲ್ಪ ಅದು ಇನ್ನೂ ಅಭಿವೃದ್ಧಿ ಪಡಿಸಬೇಕು, ಸರ್ಕಾರಿ ಸ್ಕೂಲು. ಅದಾದ ಮೇಲೆ ನಾನು ಪಾಂಡವಪುರದಲ್ಲೇ ವಿಜಯ ಹೈಸ್ಕೂಲ್ ಅಂತ, ಅಲ್ಲಿ ನಾನು ಅಡ್ಮಿಷನ್ ಆದೆ. ಹೈಸ್ಕೂಲಲ್ಲಿ ನಾವು ಉರ್ದು ಮೀಡಿಯಮಲ್ಲಿ ಓದ್ತಾ ಇದ್ದಿದ್ದ ಒಂದು ಹಿನ್ನೆಲೆಯಲ್ಲಿ, ಅಲ್ಲಿ ಹೈಸ್ಕೂಲಲ್ಲಿ ಅಲ್ಲಿನ ಮೇಸ್ಟ್ರುಗಳು ಆಟೋಮೆಟಿಕ್ಕಾಗಿ ನಮ್ಮನ್ನು ಇಂಗ್ಲೀಷ್ ಮೀಡಿಯಮ್ಗೆ, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಶಿಫ್ಟ್ ಆಗಿದೆ. ಕನ್ನಡ ಮೀಡಿಯಮ್ ಅಲ್ಲ, ನಾನು ಉರ್ದು ಮೀಡಿಯಮ್, ಉರ್ದುನಲ್ಲೇ ಓದಿದ್ದು. ಈಗಲೂ ನನಗೆ ಉರ್ದು ಅಕ್ಷರ ಓದೋದು ಬರೆಯೋದು ಎಲ್ಲ ಬರುತ್ತೆ. ಇಂಗ್ಲೀಷ್ ಮೀಡಿಯಮ್ಗೆ ಶಿಫ್ಟ್ ಆಗಿದೆ 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್. ಸೊ ನಾನು ಹೈಸ್ಕೂಲ್ ಅಲ್ಲಿ ಓದಿದ ನಂತರ ಅದಾದಮೇಲೆ PUC ಸೇರಬೇಕಲ್ಲ. ಆವಾಗ ನಮ್ಮ ಮನೆ ರೈತ ಕುಟುಂಬ ಅಂತ ಹೇಳಿದ್ನಲ್ಲ, ಈಗ ಮೈಸೂರಿಗೆ ಕಳಿಸಿದ್ರೆ ಇವನು ಕೆಟ್ಟೋಗ್ತಾನೆ ಹುಡುಗ ಅಂತ ನಮ್ಮ ತಾಯಿ ತಂದೆಗೆ ಅನಿಸಿ ಅವ್ರೇನು ಮಾಡಿದ್ರು, ಅದೇ ಸ್ಕೂಲಲ್ಲಿ PUC ಪದವಿ ಪೂರ್ವ ಕಾಲೇಜ್, ವಿಜಯ ಪದವಿ ಪೂರ್ವ ಕಾಲೇಜಿನಲ್ಲಿ ಅಲ್ಲೇ ಅಡ್ಮಿಷನ್ ಮಾಡಿದೆ. ಸೊ ನಾನು PUC ಕೂಡ ಅಲ್ಲೇ ನನ್ನ ವಿದ್ಯಾಭ್ಯಾಸ ಆಯಿತು. ಆದರೆ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಹೈಸ್ಕೂಲ್ ಮಾತ್ರ ಇತ್ತು. PUCನಲ್ಲಿ ಇದಿರಲಿಲ್ಲ, ಇಂಗ್ಲೀಷ್ ಮೀಡಿಯಮ್ ಇರಲಿಲ್ಲ.
ಅನಿವಾರ್ಯವಾಗಿ ಮತ್ತೆ ಕನ್ನಡ ಮೀಡಿಯಮ್ ಓದಬೇಕಾಯ್ತು. ಹಾಂ ಹಾಂ ಹಾಂ. ಉರ್ದು ಆಯಿತು, ಇಂಗ್ಲೀಷ್ ಆಯಿತು, ಕನ್ನಡ ಮೀಡಿಯಮ್. ಅದಾದಮೇಲೆ ಮತ್ತೆ ನಾನು ಪ್ರಥಮ ದರ್ಜೆ ಕಾಲೇಜು, ವಿಜಯ ಪ್ರಥಮ ದರ್ಜೆ ಕಾಲೇಜು, ಅಲ್ಲಿ ಪದವಿ ತರಗತಿ ಅಪ್ ಟು ಡಿಗ್ರಿವರೆಗೆ ವಿಜಯ ಪದವಿ ಪೂರ್ವ ಕಾಲೇಜಿನಲ್ಲೇ, ಪದವಿ ಕಾಲೇಜಿನಲ್ಲೇ ನಾನು ಪ್ರಥಮ ದರ್ಜೆ ಕಾಲೇಜು ಬಿ ಎ ಅಲ್ಲೇ ನಾನು ಓದಿದೆ, ಆರ್ಟ್ಸ್ ತಗೊಂಡಿದ್ದೆ. ಸೊ ಅಲ್ಲಿ ನನಗೆ ಪಾಂಡುಪುರದಲ್ಲೇ ಪ್ರೈಮರಿ ಸ್ಕೂಲು, ಮಾಧ್ಯಮಿಕ ಶಾಲೆ, ಪ್ರೈಮರಿ ಸ್ಕೂಲು, ಅದಾದ ನಂತರ ಹೈಸ್ಕೂಲ್ ಆದಮೇಲೆ ಪಿ ಯು ಸಿ ಆದಮೇಲೆ ಪದವಿ ಪೂರ್ವ ಕಾಲೇಜು. ಒಂದೇ ಊರಿನಲ್ಲಿ 2 ಸ್ಕೂಲುಗಳು, ಒಂದು ಸರ್ಕಾರಿ ಶಾಲೆ, ಇನ್ನೊಂದು ಖಾಸಗಿ ಕಾಲೇಜು. ಅಲ್ಲಿವರೆಗೆ ನಾನು ಓದಿದೆ. ಅದಾದಮೇಲೆ ನಾನು MA ಓದಬೇಕಾಗಿತ್ತು. ಅದ್ರ ನಡುವೆ ನಮ್ಮ ಮನೆಯಲ್ಲಿ LLB ಓದು, ಕಾನೂನು ವಿದ್ಯಾಭ್ಯಾಸ ಮಾಡು ಅಂತ ಸೇರಿಸಿದ್ರು. ನಾನು ಪದವಿ ಪಾಸ್ ಆದಮೇಲೆ ಮೈಸೂರಿನ ವಿದ್ಯಾವರ್ಧಕ ಲಾ ಕಾಲೇಜಿಗೆ ನಾನು ಅಡ್ಮಿಷನ್ ಆದೆ. ಆದರೆ ಮತ್ತೆ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಇದಾಯಿತು. ಆವಾಗ ಈಗ ನನ್ನ ಜೊತೆ ಪದವಿವರೆಗೆ ಓದಿದ ನಾಗರಾಜ ಅಂಗನಮರಡಿ ಮತ್ತು ಇನ್ನೂ ಒಂದು 3-4 ಜನ ಸ್ನೇಹಿತರುಗಳಿದ್ದರು. ಸ್ವಾಮಿಗೌಡ ಯಾವಾಗ? ಪದವಿ ಪೂರ್ವ ಕಾಲೇಜಲ್ಲಿ. ಸ್ವಾಮಿಗೌಡರು ನನಗೆ ಹೈಸ್ಕೂಲ್ ಕ್ಲಾಸ್ಮೇಟು. ಅವರು ನಮ್ಮ ಕೆರೆತಣ್ಣೂರು ಪಕ್ಕ ಲಕ್ಷ್ಮೀ ಸಾಗರ ಅಂತ ಬರುತ್ತೆ. ಲಕ್ಷ್ಮೀ ಸಾಗರದಿಂದ ಅವರು ಇಲ್ಲೇ ಪಾಂಡುಪುರಕ್ಕೆ ವಿದ್ಯಾಭ್ಯಾಸಕ್ಕೆ ಬಂದಾಗ ನಾನು ಅವರು ಜೊತೆ ಕ್ಲಾಸ್ಮೇಟ್ಗಳು. ಅವರು ಇಂಗ್ಲೀಷ್ ಮೀಡಿಯಮು, ನಾನು ಇಂಗ್ಲೀಷ್ ಮೀಡಿಯಮು, ಜೊತೆಯಲ್ಲೇ ಇಬ್ಬರು ನಾವು ವಿದ್ಯಾಭ್ಯಾಸ ಮಾಡಿದ್ವಿ. ಮತ್ತು ಸ್ವಾಮಿಗೌಡನ ಬಗ್ಗೆ ಅವನು ತುಂಬ ಬುದ್ಧಿವಂತ ಆಗಿದ್ದ. ಓದೋದ್ರಲ್ಲಿ ತುಂಬ ಆಸಕ್ತಿ ಇತ್ತು, ಬರವಣಿಗೆ ಆಸಕ್ತಿ ಆಗಿನ ಕಾಲದಲ್ಲೇ ಇತ್ತು. ಇದಾದಮೇಲೆ ನಾನು PU ಮಾನಸ ಗಂಗೋತ್ರಿನಲ್ಲಿ ಲಾ ಕಾಲೇಜು ಡಿಸ್ಕಂಟಿನ್ಯೂ ಮಾಡಿದೆ. ನಾನು 2 ಇಯರ್ಸು, ಇನ್ನೊಂದು ವರ್ಷ ಓದಬೇಕಾಗಿತ್ತು. ಆ್ಯಕ್ಚುಲಿ 2 ಇಯರ್ಸ್ ಮಾಡಿದ್ದೀನಿ, 3ನೇ ವರ್ಷ ಓದಬೇಕಾಗಿತ್ತು. ಆದರೆ ನಾನು ಮತ್ತೆ ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ಮು, ನಾವು ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ವಿ, ಸ್ವಲ್ಪ ಅದು ನನಗೆ ಸ್ವಲ್ಪ ಕ್ಲಿಷ್ಟ ಅಂತ ಅನ್ನಿಸ್ತು. ಆ ಕಾರಣದಿಂದ ನಾನು ಮಾನಸ ಗಂಗೋತ್ರಿನಲ್ಲಿ ಇತಿಹಾಸ ವಿಭಾಗದಲ್ಲಿ ಅರ್ಜಿ ಹಾಕಿದ್ದೆ. ನನಗೆ ಸೆಲೆಕ್ಟ್ ಆದೆ. ಆ ಟೈಮಲ್ಲಿ ನಾನು ಅಲ್ಲೇ ಸ್ನಾತಕೋತ್ತರ ಪದವಿಯನ್ನು ಅಲ್ಲೇ ಪಡೆದೆ. ನಾನು ಇದಿಷ್ಟು ಅಲ್ಲಿ ಮುಗಿಸ್ಕೊಂಡು ಏನು ಮಾಡಿದ್ರಿ? ಅದಾದಮೇಲೆ ನಾನು ಮಾನಸ ಗಂಗೋತ್ರಿನಲ್ಲಿ MA ಓದ್ತಿರ್ಬೇಕಾದ್ರೆ ನಮ್ಮಲ್ಲಿ ಒಂದು ದಲಿತ ಸಂಘರ್ಷ ಸಮಿತಿಯ ಹಾರೋಹಳ್ಳಿ ಪ್ರಕಾಶ್ ಅಂತ ಇದ್ದರು. ನಾವು ಕಾಲೇಜ್ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕಾಗಿತ್ತು. ಊರಿಗೆ ಹೋದರೆ ಅಲ್ಲೆಲ್ಲರೂ ಒಂದು ಕಡೆ ಗುಂಪು ಸೇರಿ ನಾವು ಹರಟೆ ಹೊಡ್ತಿದ್ದೋ, ಮಾತುಕತೆ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಅವರು ದಲಿತ ಸಂಘರ್ಷ ಸಮಿತಿಗೆ ನನ್ನನ್ನು ಅವ್ರ ಸಭೆ ಸಮಾರಂಭಗಳಿಗೆ ಸೇರಿಸ್ಕೊಂಡ್ರು, ಕರ್ಕೊಂಡು ಹೋಗೋರು, ಬರೋರು. ದಲಿತ ಸಂಘರ್ಷ ಸಮಿತಿಯಲ್ಲಿ ಸ್ವಲ್ಪ ದಿನ ನಾನು ಕೆಡೆಟ್ ಆಗೋ ಕೂಡ ವರ್ಕ್ ಮಾಡಿದೆ. ಅಲ್ಲಿ ಮಂಡ್ಯದಲ್ಲಿ ಗುರುಪ್ರಸಾದ್ ಕೆರಗೋಡವರು ಮತ್ತು ದಲಿತ ಸಂಘರ್ಷ ಸಮಿತಿಯ ಒಂದಷ್ಟು ಜನ ಮುಖಂಡರುಗಳು ನನಗೆ ತುಂಬ ಆಪ್ತರಾದರು. ಸರಿಸುಮಾರು ಅದೇ ಸಂದರ್ಭದಲ್ಲಿ PUCಯ ಗೆಳೆಯ, ಅವನಿಗೆ ಸ್ವಲ್ಪ ರೈತ ಸಂಘದ ಒಂದು ಸೆಳೆತ ಇತ್ತು. ಆತ PUC ಓದಬೇಕಾದ್ರೇ ರೈತ ಸಂಘದ ಕಡೆ ಸ್ವಲ್ಪ ವಾಲಿದ. ನಾನು ಈಗ ನಮ್ಮೂರು MLA KS ಪುಟ್ಟಣ್ಣಯ್ಯ ಅವರು ರೈತ ಸಂಘಕ್ಕೆ ಇವರು ಒಡನಾಟ ಇದ್ದಿದ್ದರಿಂದ ಅದಾದ ನಂತರ ಕೆಲವು ದಿನ ಸ್ವಲ್ಪ ಕಮ್ಯುನಿಸ್ಟ್ ಚಳವಳಿಯ ಸ್ಪರ್ಶ ಕೂಡ ನಮಗೆ ಸಿಕ್ತು. ಅದು ಕರ್ನಾಟಕ ವಿಮೋಚನಾ ರಂಗ ಅಂತ. ನನಗೆ ಈ ಸ್ವಲ್ಪ ಚಳವಳಿಯ ಗೀಳು ಹಚ್ಚಿಸಿದವನು ಸ್ವಾಮಿಗೌಡನೇ. ಆತ ಕರಪತ್ರಗಳನ್ನು ತಗೊಬರೋರು, ಕೊಡೋರು. ಮತ್ತು ನಮ್ಮೂರಿನಲ್ಲಿ ಕೆಲವು ಆಗಿನ ಕಾಲದಲ್ಲೇ ಸ್ವಲ್ಪ ಸಂಘ ಪರಿವಾರದ ಒಂದಷ್ಟು ಇದಿತ್ತು. ಅವ್ರ ಜೊತೆ ಎಲ್ಲ ಇವನು ಸೈದ್ಧಾಂತಿಕವಾಗಿ ಜಗಳ ಆಡುವ, ವಾದ ಮಾಡುವ
ಆ ಸಂದರ್ಭಗಳೆಲ್ಲ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಸ್ವಾಮಿಗೌಡನ. ಸ್ವಾಮಿಗೌಡ ಅವರ ಅಣ್ಣ ಕೂಡ ಎಲ್ ಎಮ್ ಚಂದ್ರು ಅಂತ, ಈಗ ಅವರು ಅಡ್ವೊಕೇಟ್, ಮೈಸೂರಲ್ಲಿ ಅಡ್ವೊಕೇಟ್ ಆಗಿದ್ದಾರೆ. ಅವರು ಕೂಡ ಚಳುವಳಿಯಿಂದ ಹಿನ್ನೆಲೆ ಇತ್ತು. ಆದ್ದರಿಂದ ಈ ಸ್ವಾಮಿಗೌಡನಿಗೂ ಸ್ವಲ್ಪ ಚಳವಳಿಯ ಸೆಳೆತ ಬಂತು. ಅವ್ರು ರೈತ ಸಂಘದಲ್ಲಿ ಸ್ವಲ್ಪ ಜಾಸ್ತಿ ಇದು ಆದರೂ ಕರ್ನಾಟಕ ವಿಮೋಚನಾ ನಂಗದ ನಂತರ ರೈತ ಸಂಘದ ಕಡೆ ಅಣ್ಣನ ಒಂದು ಒಡನಾಟ ಇದ್ದಿದ್ದರಿಂದ ಸಹಜವಾಗಿ ತಮ್ಮ ಕೂಡ ರೈತ ಸಂಘದ ಕಡೆ ವಾಲಿದ್ರು. ನಮಗೂ ಸ್ವಲ್ಪ ರೈತ ಸಂಘದ ಬಗ್ಗೆ ಅತಿ ಹೆಚ್ಚು ಒಲವು, ಪ್ರಗತಿಪರ ಸಂಘಟನೆಗಳು ಅದು ಅಂತಂದರೆ ಸ್ವಲ್ಪ ನನಗೆ ಸೆಳೆತ ಹೆಚ್ಚಾಯಿತು. ಅದಾದಮೇಲೆ ದಲಿತ ಸಂಘರ್ಷ ಸಮಿತಿ ಬಿಟ್ಟು ರೈತ ಸಂಘದ ನಡುವೆ ಕರ್ನಾಟಕ ವಿಮೋಚನಾ ರಂಗ ನನ್ನ ಮಂಡ್ಯ ಜಿಲ್ಲಾ ಸಂಚಾಲಕನಾಗೂ ಕೂಡ ಸ್ವಲ್ಪ ದಿನಗಳ ಕೆಲಸ ಮಾಡಿದ್ದೆ. ಈ ನಡುವೆ ಸ್ವಲ್ಪ ದಿನ ಈ ಕಾಂಗ್ರೆಸ್ NSCOI ಅಲ್ಪಸಂಖ್ಯಾತ ಘಟಕದ ನಾನು ಸದಸ್ಯನೂ ಕೂಡ ಆಗಿದ್ದೆ ಮಂಡ್ಯ ಜಿಲ್ಲೆ. ಆ ಟೈಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಊರಿಗೆ ಪಾಂಡುಪುರಕ್ಕೆ DV ಚಂದ್ರೇಗೌಡರು ಕೇಂದ್ರದ ಸಂಸದರಾಗಿದ್ದರು. ಶಿವಮೊಗ್ಗ ಚಿಕ್ಕಬಳ್ಳಾಪುರ DV ಚಂದ್ರೇಗೌಡರು ಒಂದಿನ ಊರಿಗೆ ಬಂದರು. ಊರಿಗೆ ಬಂದಾಗ ನಮ್ಮ ಮುಸ್ಲಿಂ ಇದಕ್ಕೆ ಬಂದಾಗ ಅವ್ರನ್ನ ಸ್ವಾಗತ ಮಾಡಿ ಇದು ಮಾಡಿದಾಗ ಅವ್ರಿಗೆ ತುಂಬ ಖುಷಿ ಆಯಿತು. ಅವರು ನನಗೆ ಪ್ರೋತ್ಸಾಹ ಕೊಟ್ಟು ಅವರಿಂದಾನೇ ನಾನು ಸ್ವಲ್ಪ ದಿನ NSCOIಗೆ ಆಗಿನ ಕಾಲದಲ್ಲಿ ಸ್ವಲ್ಪ ದಿನ ಸೇರಿದೆ. ಆದರೆ ಸ್ವಲ್ಪ ಚುನಾವಣಾ ರಾಜಕೀಯದ ಬಗ್ಗೆ ನಮಗೆ ಅಷ್ಟೇ ಇದಾಗಿದ್ದರಿಂದ ನಾವು ಸ್ವಲ್ಪ ಪ್ರಗತಿಪರ ಸಂಘಟನೆಗಳ ಸೆಳೆತ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಈ ಕಡೆ ನಾನು ಹೆಚ್ಚು ಗಮನ ಕೊಟ್ಟೆ. ಅದಾದಮೇಲೆ ಈ ಹಾರೋಹಳ್ಳಿ ಪ್ರಕಾಶ್ ಅಂತ ಹೇಳಿದ್ನಲ್ಲ, ನಮಗೆ ದಲಿತ ಸಂಘರ್ಷ ಸಮಿತಿಯ ಪರಿಚಯ ಮಾಡಿಕೊಟ್ಟವರು. ಅವರು ಒಂದಿನ ಹೀಗೆ ಪಾಂಡುಪುರದಲ್ಲಿ ಕೂತು ಮಾತಾಡುವಾಗ ನಾನು MA ಎಲ್ಲ ಮುಗಿಸಿ ನಿರುದ್ಯೋಗಿಯಾಗಿದೆ ಒಂದಷ್ಟು ದಿನ. ಆವಾಗ ಅವ್ರು ಏನು ಮಾಡಿದ್ರು, ನೀವು ಒಂದು ಕೆಲಸ ಮಾಡಿ, ನಾನು ಮೈಸೂರಿಗೆ ಹೋಗ್ತಾಯಿದ್ದೀನಿ, ನೀವು ಬನ್ನಿ. ಹಾಗೆ ನನ್ನ JSS ಕಾಲೇಜ್ಗೆ ಹೋಗಬೇಕಲ್ಲಿ, ಅಲ್ಲಿ JSS ಹಾಸ್ಪಿಟ್ಲು ಆಂದೋಳನ ಆಫೀಸ್ ಪಕ್ಕದಲ್ಲೇ ಇತ್ತು. ನಾನು ಹೋಗ್ಬಿಟ್ಟು ಬಂದುಬಿಡ್ತೀನಿ, ನನ್ನ ನೆಂಟ್ರಿಗೆ ಸೇರಿದ್ದೀನಿ. ಅದುವರೆಗೆ ನೀವೇನು ಮಾಡಿ ಇವ್ರಿಗೆ ರಾಜಶೇಖರ್ ಕೋಟಿಯವ್ರನ್ನ ಹೋಗಿ ಸುಮ್ಮನೆ ಭೇಟಿ ಮಾಡಿ ಅಂತ ಅಂದರು. ನಾನು ಇವರು ಹಾರೋಹಳ್ಳಿ ಪ್ರಕಾಶ್ ಅವ್ರ ಜೊತೇಲಿ ಹೋಗಿದ್ದವನು ಇನ್ನೇನು ಸ್ವಲ್ಪ ಏನು ಬೇರೆ ಕೆಲಸ ಇಲ್ವಲ್ಲ ಅಂದ್ಕೊಂಡು ಸೀದಾ ಡೈರೆಕ್ಟಾಗಿ ಹೋದೆ. ರಾಜಶೇಖರ್ ಕೋಟಿಯವ್ರನ್ನ ಮೀಟ್ ಮಾಡಿದೆ. ಸೀದಾ ಸರ್, ನಾನು MA ಮಾಡಿದ್ದೀನಿ, ಕನ್ನಡ ಇದಿದೆ ಮತ್ತು ಸ್ವಲ್ಪ ಪ್ರಗತಿಪರ ಸಂಘಟನೆಗಳಲ್ಲಿ ನಾನು ವರ್ಕ್ ಮಾಡಿದ್ದೀನಿ, ಸದ್ಯಕ್ಕೆ ನನಗೇನು ಕೆಲಸ ಇಲ್ಲ, ನನಗೆ ಕೆಲಸ ಬೇಕು ಅಂತ. ಅವರು ರಾಜಶೇಖರ್ ಕೋಟಿಯವರು ಫಸ್ಟೇ ಕೇಳಿದ್ದು, ಏನು ಕೆಲಸ ಮಾಡ್ತೀಯಪ್ಪ ಅಂತ. ಏನಾದರೂ ಕೊಡಿ ಸರ್, ನೀವು ಹೇಳಿದ್ದು ನಾ ಮಾಡ್ತೀನಿ ಅಂತ. ಒಂದು ಸರಿ ಯೋಚನೆ ಮಾಡಿದ್ರು, ಹಿಂದೆ ಮುಂದೆ ನೋಡಿದ್ರು, ಮೇಲಿಂದ ಕೆಳಗಡೆ ನೋಡಿದ್ರು. ಆಮೇಲೆ ಅಲ್ಲಿ ಹುಲ್ಲಳ್ಳಿ ಸಿದ್ದಯ್ಯ ಅಂತ ಇದ್ರು, ಅವ್ರನ್ನ ಕರೆದು ಅವ್ರನ್ನ ಫೋನ್ ಮಾಡಿ ಮುಮ್ತಾಜ್ ಅಲೀಮ್ ಅಂತ ಬರ್ತಾರೆ, ಅವ್ರಿಗೆ ಸ್ವಲ್ಪ ಏನಾದರೂ ಹೇಳ್ಕೊಡಿ ಅಂತ. ಸರಿ ಹೋದೆ ನಾನು. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿದ್ದರು ಅವರು. ಸಿದ್ದಯ್ಯ ಅವರು ನಂತರ ಸ್ವಲ್ಪ ದಿನಗಳ ಹಿಂದೆ ಇಲ್ಲ ಉದಯ TVನಲ್ಲೂ ಕೂಡ ನಮ್ಮಲ್ಲಿ ಸಿದ್ದಯ್ಯ ಕೆಲಸ ಮಾಡ್ತಿದ್ರು. ಅವರು ಇನ್ಸ್ಪೆಕ್ಟರ್ ಏನಾಗಿದ್ದಾರೆ ಮಗಳು, ಬೆಂಗಳೂರಿನಲ್ಲೇ ಇದ್ದಾರೆ. ಸರಿ, ಅವರು ಏನು ಮಾಡಿದ್ರು, ನನಗೆ ಜರ್ನಲಿಸಮ್ನ ABCD ಹೇಳಿಕೊಟ್ರು. ಫಸ್ಟು ಹೇಗೆ ಬರವಣಿಗೆ ಮಾಡಬೇಕು, ಇಂಟ್ರೋ ಹೇಗೆ ಬರೀಬೇಕು, ಆ ನಂತರ ಎಲ್ಲಿ ಏನು ಅದನ್ನು ಬರಿಬೇಕು, ಅಲ್ಲಿಂದ ಬರವಣಿಗೆ. ನನ್ನ ಜರ್ನಲಿಸಮ್ನ ಪಕ್ಕಾ ಮೇಷ್ಟ್ರು ಅಂತಂದರೆ ಸಿದ್ದಯ್ಯನವರು ಆವಾಗ ನನಗೆ ಒಂದಷ್ಟು ಪ್ರಶ್ನೆಗಳು ಕೊಡೋರು, ಇದನ್ನು ಬರೀರಿ ಅಂತ. ಬರಿತಾ ಸ್ವಲ್ಪ ರೂಢಿ ಆಯಿತು. ರೂಢಿ ಆದಮೇಲೆ ಸಿದ್ದಯ್ಯನವರು ಕೆಲವು ದಿನಗಳ ಹಿಂದೆ ಅವರು ಬಿಟ್ಬಿಟ್ರು ಆಂದೋಳನ. ಆ ನಂತರ ಈಗ ಬರೀಬೇಕಾಗಿತ್ತಲ್ಲ, ನಾನು ಸ್ವಲ್ಪ ಭಾಳ ದಿನ ಡೆಸ್ಕ್ನಲ್ಲೇ ವರ್ಕ್ ಮಾಡಿದಾಗ ನನ್ನ ಜೊತೆ ಬೇರೆಯವರೆಲ್ಲ ಸೇರಿದರು. ಈಗ ಎಲ್ ಪ್ರಕಾಶು, ಈಗ ಪ್ರತಿಪಕ್ಷದ ನಾಯಕ R ಅಶೋಕ ಅವರ ಮೀಡಿಯಾ ಕೋಆರ್ಡಿನೇಟರ್ ಆಗಿದ್ದಾರೆ.
ಆಮೇಲೆ ಉಮಾ ಮಹೇಶ್ ಅಂತ ಪ್ರಜಾವಾಣಿಯಲ್ಲಿದ್ದರು, ರೇಣುಕ ಪ್ರಸಾದ್ ಹಾಡ್ಯ ಅಂತ ಅವರು ಕನ್ನಡಪ್ರಭ ಸೇರಿಕೊಂಡ್ರು, ದೆಹಲಿನಲ್ಲಿ ಅವರು ಕೆಲಸ ಮಾಡಿದ್ರು. ಅದಾದಮೇಲೆ ಸುಮಾರು ಜನ ಇದೇ ಥರ ಸ್ನೇಹಿತರುಗಳು ಅವರು ವರದಿಗಾರರಾಗಿದ್ದರು ಅವರು. ಆ್ಯಕ್ಚುಲಿ ನಾನು ಡೆಸ್ಕಲ್ಲೇ, ಸಿದ್ದಯ್ಯ ಅವರು ಡೆಸ್ಕಲ್ಲಿ ಇದ್ರಿಂದ ನನಗೂ ಡೆಸ್ಕಲ್ಲಿದ್ದರು. ಆಮೇಲೆ ಹರೀಶ್ ಅವರು ಸುದ್ದಿ ಸಂಪಾದಕರಾಗಿ ಅವರು ಹಗಲಿರುಳು ಅಲ್ಲಿ ಕೆಲಸ ಮಾಡಿದ್ದಾರೆ. ಆಂದೋಲನದ ಬೆಳವಣಿಗೆಯಲ್ಲಿ ಹರೀಶ್ ಮತ್ತು ಸಿದ್ದಯ್ಯ ಅವರ ಪಾತ್ರ ಭಾಳ ದೊಡ್ಡದಿದೆ. ಅದ್ರ ಜೊತೆಗೆ ಸ್ವತಃ ನಮ್ಮ ರಾಜಶೇಖರ್ ಕೋಟಿ ಅವರ ಪಾತ್ರವೂ ಕೂಡ ತುಂಬ ದೊಡ್ಡದಾಗಿದೆ. ಅವರು ಪ್ರೂಫ್ನ ಅವರೇ ಕೂತ್ಕೊಂಡು ನೋಡು. ರಾತ್ರಿ ಊಟಕ್ಕೆ ಹೋಗಿ ಬಂದ ಮೇಲೆ ಮಧ್ಯರಾತ್ರಿ 1:30ಗೆ ಪ್ರಿಂಟ್ಗೆ ಹೋಗ್ತಿದ್ರು. ಪ್ರಿಂಟ್ಗೆ ಹೋಗೋವರೆಗೂ ಅವರು ಎಚ್ಚರವಾಗೇ ಇದ್ದು ತುಂಬ ಶ್ರಮ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಆಂದೋಲನದಲ್ಲಿ ಯಾರಾದರೂ ಕೆಲಸ ಮಾಡಿದರೆ ಅಲ್ಲಿ ತಗೊಂಡಿರೋ ತರಬೇತಿ ಇದೆಯಲ್ಲ, ದೇಶದಲ್ಲಿ ಎಲ್ಲಿ ಬೇಕಾದರೂ ನೀವು ಜರ್ನಲಿಸಮ್ ಮಾಡಬಹುದು. ಮುಂದೊಂದು ದಿನ ನನಗೇ ಗೊತ್ತಿರಲಿಲ್ಲ. ನಾನು ಆಂದೋಲನ ಬಿಟ್ಟ ಮೇಲೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದೆ. ಅದರ ನಡುವೆ ನಾನು ದೆಹಲಿಗೂ ಹೋಗಿ ಕೂಡ ಕೆಲಸ ಮಾಡಿದೆ. ಸುವರ್ಣ ನ್ಯೂಸ್ ಚಾನಲಿಂದ ನಾನು ಅವಾಗ ನಮ್ಮ ಶಶಿಧರ್ ಭಟ್ರು ಅವಕಾಶ ಕಲ್ಪಿಸಿದ್ರು. ಅಲ್ಲಿ ಪ್ರಶಾಂತ್ ನಾತು ಅವರು ಇದಾಗಿದ್ದರು. ಈಗ ಸುವರ್ಣದಲ್ಲೇ ಇದ್ದಾರೆ. ಅವರು ಸುವರ್ಣದಲ್ಲೇ ಇದ್ದಾರೆ. ನಾನು ಸುವರ್ಣದಲ್ಲೇ ಸ್ವಲ್ಪ ದಿನ ಅವರು ಸ್ವಲ್ಪ ಮದುವೆ ಆಗಬೇಕಾಗಿತ್ತು. ಸ್ವಲ್ಪ ಅವ್ರಿಗೆ ಅನಾರೋಗ್ಯ ಕೂಡ ಕಾಡ್ತು. ಆ ಟೈಮಲ್ಲಿ ನಾನು 5-6 ತಿಂಗಳ ಕಾಲ ಅವ್ರ ಬದಲಿಗೆ, ಪ್ರಶಾಂತ್ ನಾಥ್ ಅವರ ಬದಲಿಗೆ ನಾನೇ ಅಲ್ಲಿ ಇದನ್ನು ನಿಭಾಯಿಸುವಂಗೆ ಆಯಿತು. ಆ ಸಂದರ್ಭಗಳಲ್ಲಿ ದೆಹಲಿ ಇದು ಒಂದಷ್ಟು 2ನೇ ಬಾರಿ ನನಗೆ ಮತ್ತೆ ಅವಕಾಶ ಸಿಕ್ತು. ನಾನು ಸಮಯ ಟಿ ವಿಗೂ ಹೋದಾಗ ಈ ಯಡಿಯೂರಪ್ಪ ಅವರ ಸರ್ಕಾರ ಇನ್ನೇನು ಇದಾಗ್ತದೆ, ಸ್ವಲ್ಪ ಅಲ್ಲಾಡೋ ವಾತಾವರಣ ಇತ್ತು. ಆ ಸಂದರ್ಭದಲ್ಲಿ ಕೂಡ ನಾನು ದೆಹಲಿಗೆ ಸಮಯ ಟಿ ವಿನಲ್ಲಿ ಹೋಗಿದ್ದೆ. ನಾನು ಸುವರ್ಣ ಬಿಟ್ಟು ಸಮಯ ಟಿ ವಿಗೆ ಹೋಗಿದ್ದೆ. ಸಮಯ ಟಿ ವಿಗೆ ಹೋದಾಗ ಅಲ್ಲೂ ಕೂಡ ನಾನು ಒಂದಷ್ಟು ಕಾಲ 2ನೇ ಬಾರಿ ದೆಹಲಿನಲ್ಲಿ ನಾನು ಕೆಲಸ ಮಾಡಬೇಕಾಯಿತು. ಇದಿಷ್ಟು ಒಂದು ನನ್ನ ವಿದ್ಯಾಭ್ಯಾಸ. ಇದು ಪತ್ರಿಕೆಗಳಲ್ಲಿ ಆಂದೋಲನದಲ್ಲಿ ನಾನು ಹೆಚ್ಚು ದಿನಗಳ ಕಾಲ ಕೆಲಸ ಮಾಡಿದೆ. ಒಂದು 3-3.5 ವರ್ಷ ಇತ್ತು. ಅದಾದಮೇಲೆ ಅಲ್ಲಿ ಒಬ್ಬ ನನ್ನ ಫೋಟೋಗ್ರಾಫರ್ ಇದ್ದ, ರಫೀಕ್ ಉಪ್ಪಿನಂಗಡಿ ಅಂತ. ಅವನಿಗೆ ಸ್ವಲ್ಪ ಕ್ಯಾನ್ಸರ್ ಬಂದು ಆತ ಈಗಿಲ್ಲ. ನನಗೆ ತೊಣಚಿಕೊಪ್ಪಲುನಲ್ಲಿ ನಾನು ಒಂದು ರೂಮ್ ಮಾಡ್ಕೊಂಡಿದ್ದೆ. ರೂಮ್ನಲ್ಲಿ ಅವನು ಕೂಡ ನನ್ನ ಜೊತೆಲೇ ಬಂದಾಗ ಅಲ್ಲಿ ಒಂದು ಮಗುನ ಯಾರೋ ಕಸದಲ್ಲಿ ಬಿಸಾಕ್ಬಿಟ್ಟಿದ್ರು ಅಂತ ಒಂದಿನ ಕೆಲಸ ಮುಗಿಸ್ಕೊಂಡು ನಾನು ಮಧ್ಯರಾತ್ರಿ 1-2 ಗಂಟೆ ರಾತ್ರಿಗೆ ಬರ್ತೀನಿ. ಎದೆಗೆ ಹೊಚ್ಕೊಂಡು ಮಗುನ ಮಲಗವನೇನು ಗಾರ್ಡನಿದ್ದಲ್ಲಿದೆ. ನಾನು ಎಬ್ಬಿಸ್ಬಿಟ್ಟು ಯಾರ್ದಪ್ಪ ಇದು ಮಗು ಏನು, ಆಮೇಲೆ ಹೇಳ್ದೆ ಹಿಂಗೆ ಯಾರ್ದೋ ಅನಾಥ ಮಗು, ನನಗೆ ತಡೆಯೋಕ್ಕಾಗಲಿಲ್ಲ, ಕರ್ಕೊಂಡು ಬಂತು. ಈಗ ಆ ಮಗು ಬೆಳೆದು ಅದಕ್ಕೆ ಮದುವೆ ಆಗಿರಬೇಕು. ಸಾಕ್ದವ್ರಲ್ಲ ಯಾರು ಮಗುನ ಸಾಕ್ದವರು ಬೆಳೆಸ್ತವರು ಅವರು. ಆಮೇಲೆ ತದನಂತರ ಒಂದು ಅಂತರ್ಜಾತಿ ವಿವಾಹ ಆದ ನಂತರ ರಫೀಕ್ ಉಪ್ಪಿನಂಗಡಿ ಅವರು ಮಿಸ್ಸಸ್. ಆ ಮಗು ಈಗ ದೊಡ್ಡವಳಾಗಿ ಅವ್ರಿಗೂ ಮದುವೆ ಮಾಡಿದ್ದಾರೆ. ಅದು ಅವ್ರ ಸ್ಟೋರಿ ಆಯಿತು. ನಂತರ ನಾನು ಈಗ ಡೆಸ್ಕಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಹರೀಶ್ ಅವರು ಕೂಡ ನನಗೆ ಇದು ಮಾಡೋರು, ಬರೋ ಫೋನ್ಗಳನ್ನ ಅಟೆಂಡ್ ಮಾಡೋದು. ಆಮೇಲೆ ಎಲ್ಲ ತಾಲೂಕುಗಳಿಂದ ಸ್ಟ್ರೇಂಜರ್ಗಳಿಂದ ಫೋನ್ಗಳು ಬರೋದು, ಅದನ್ನೆಲ್ಲ ನೋಟ್ ಮಾಡಿಕೊಂಡು ಸುದ್ದಿ ಮಾಡಿ ಕೊಡೋದು, ಇದಿಷ್ಟು ಮಾಡ್ತಾಯಿದ್ದೆ. ಆಮೇಲೆ ಇದ್ಕಿದ್ದಂಗೆ ನನ್ನ ಜೊತೆ ಕೆಲಸ ಮಾಡಿದ್ರಲ್ಲ ಯಾರು ಸಹೋದ್ಯೋಗಿಗಳಾಗಿದ್ದ ಎಲ್ ಪ್ರಕಾಶ್ ಅವರಾಗಲಿ, ಆಮೇಲೆ ಅಂಶಿ ಪ್ರಸನ್ನ ಅವರು, ಆಮೇಲೆ ರೇಣುಕ ಪ್ರಸಾದ್ ಹಾಡ್ಯ ಮತ್ತು ಉಮಾ ಮಹೇಶ್ ಇವರೆಲ್ಲ ಹಂತವಾಗಿ ಬೇರೆ ಬೇರೆ ಸ್ವಲ್ಪ ಅಂತರದಲ್ಲಿ
ಅವರು ಆಂದೋಲನ ಬಿಟ್ಟು ಅವರು ಬೆಂಗಳೂರಿಗೆ ಬರಬೇಕಾಗಿತ್ತು. ಆವಾಗ ನಾನು ಆಂದೋಲನದಲ್ಲಿ ಇದ್ದಾಗ ಇದ್ಕಿದ್ದಂಗೆ ನನಗೆ ಇವರು ನನಗೆ ನೀವು ರಿಪೋರ್ಟಿಂಗ್ ಮಾಡಿ ಅಂತ ರಾಜಶೇಖರ್ ಕೋಟಿಯವರು ರಿಪೋರ್ಟಿಂಗ್ ಬಂದ ಮೇಲೆ ನನಗೆ ಎಲ್ಲ ಮುಖಂಡರುಗಳು ಮತ್ತು ಬೇರೆ ನಾಯಕರುಗಳು ಮತ್ತು ರಾಜಕಾರಣಿಗಳು ಇವ್ರದ್ದು ಎಲ್ಲರದ್ದು ಪರಿಚಯ ಇದ್ದು ಮತ್ತು ರಾಜಶೇಖರ್ ಕೋಟಿಯವರು ವಿಶೇಷವಾಗಿ ಸ್ವಲ್ಪ ಕ್ರೈಮ್ ಕೇಸ್ಗಳ ಬಗ್ಗೆ ಸ್ವಲ್ಪ ಅವರ ಆಸಕ್ತಿ ಇತ್ತು. ಯಾವುದೇ ಮಾಹಿತಿ ಬಂದರೂ ಕ್ಷಣ ಮಾತ್ರದಲ್ಲೇ ಕಾರನ್ನ ಭಾರಿ ಓವರ್ ಸ್ಪೀಡಲ್ಲಿ ಕರ್ಕೊಂಡೋಗಿ ಆನ್ ದ ಸ್ಪಾಟಿನಲ್ಲಿರೋರು. ಒಂದಷ್ಟು ನಂಜನಗೂಡು ಕೆರೆ ತಿರುವಿನಲ್ಲಿ ಒಂದಷ್ಟು ಆಕ್ಸಿಡೆಂಟ್ಗಳಾಗ್ಬಿಟ್ಟು ಮಾಹಿತಿ ಬಂದ ತಕ್ಷಣವೇ ಹೋಗೋರು. ಆದರೆ ನನಗಿಂತ ಮುಂಚೆ ಈ ಪ್ರಕಾಶು, ರೇಣುಕಾ ಪ್ರಸಾದ್ ಹಾಡಿಯ ಇವ್ರಿಗೆಲ್ಲ ಈ ವೀರಪ್ಪನದು ಆವಾಗ ತುಂಬ ಲೈಮ್ ಲೈಟಲ್ಲಿತ್ತು. ಈ ಸರಸ್ವತಿಪುರಂ ಸ್ಟೇಷನಲ್ಲಿ ಅಬ್ದುಲ್ ರಶೀದ್ ಅಂತ ಇದ್ದ, ಅವ್ರನ್ನ ಮಲೆ ಮಹದೇಶ್ವರ ಒಂದು ತಿರುವಿನಲ್ಲಿ ಇವನು ವೀರಪ್ಪನ್ ಮತ್ತು ಅವನ ಸಂಗಡಿಗರು ಕೊಲೆ ಮಾಡ್ತಾರೆ. ಆಮೇಲೆ ಶ್ರೀನಿವಾಸನ್ ಅಂತ ಫಾರೆಸ್ಟ್ ಆಫೀಸರ್ ಒಬ್ಬರನ್ನ ಅವ್ರನ್ನೂ ಕೂಡ ಗುಂಡಿಟ್ಟು ಕೊಲೆ ಮಾಡ್ತಾರೆ, ರುಂಡ ಬೇರೆ ಮಾಡಿರ್ತಾರೆ. ತುಂಬ ಕ್ರೈಮ್ ಸ್ಟೋರಿಗಳು ಅವಾಗ ನಡೆದು ಆ ಸಂದರ್ಭದಲ್ಲಿ ವೀರಪ್ಪನ ತಮ್ಮ ಅರ್ಜುನನ್ ಅಂತ ಅವನ್ನ ಅರೆಸ್ಟ್ ಮಾಡಿರ್ತಾರೆ ಅಲ್ಲಿಯ ಪೊಲೀಸರು. ಮೈಸೂರು ಕೋರ್ಟ್ಗೆ ಹಾಜರುಪಡಿಸಿ ಪೂರಿ ಅಲ್ಲಿ ಮೂಲಕ ಮತ್ತೆ ಅವನಿಗೆ ತಮಿಳ್ನಾಡಿಗೆ ಕರ್ಕೊಂಡು ಹೋಗಬೇಕಾದ್ರೆ ಅವನು ಹತನಾಗ್ತಾನೆ. ಅದು ಎನ್ಕೌಂಟರ್ ಅಂತ ಇದಾಯಿತು. ಮೈಸೂರಿಂದ ಕರ್ಕೊಂಡು ಹೋದರು ಪೂರಿ ಅಲ್ಲಿನಲ್ಲಿ ಪೊಲೀಸರೇ ಇದು ಆಯಿತು, ಪುಕಾರ ಎದುರಿಸ್ತಾರೆ. ಪೊಲೀಸರೇ ಅವ್ರನ್ನ ಇದು ಮಾಡಿದ್ದಾರೆ, ಮುಗಿಸಿದ್ದಾರೆ ಅಂತ. ಆ ಸಂದರ್ಭಗಳಲ್ಲಿ ಆ ಎಲ್ಲ ಘಟನಾವಳಿಗಳು ಒಂದೊಂದು ರೋಚಕ, ಒಂದೊಂದು ಸ್ಟೋರಿ ಹೇಳಿದ್ರೆ ಅದೇ ಒಂದೊಂದು ಎಪಿಸೋಡ್ ಖಂಡಿತವಾಗಿ. ನಿಮ್ಮ ಫೀಲ್ಡಲ್ಲಿ ನಿಮ್ಮ ಫೀಲ್ಡಲ್ಲಿ ನಡೆದಂಥ ಘಟನೆಗಳು ಅದು ಮೇಜರಾಗಿರುವಂಥದ್ದು. ನಾನು ಆಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ನಾನು ಫಸ್ಟು ಸೇರಿಕೊಂಡಿದ್ದು ಜನವಾಹಿನಿ ಪೇಪರ್. ಜನವಾಹಿನಿ ಪೇಪರಲ್ಲಿ ನನಗೆ ಜಾನ್ ಮಥಾಯಿಸ್ ಅಂತ ಚಿಕ್ಕಮಗಳೂರವರು, ಅವರು ಮುಖ್ಯ ವರದಿಗಾರರಾಗಿರ್ತಾರೆ, ಚೀಫ್ ರಿಪೋರ್ಟರ್ ಅವರೇ. ಹುಣಸವಾಡಿ ರಾಜಣ್ಣ ಈಗ ಸಮೂಹ ಸಂಪಾದಕರು ಸಂಯುಕ್ತ ಕರ್ನಾಟಕದಲ್ಲಿದ್ದಾರೆ. ಅವರು ನಾನು ಅಲ್ಲಿ ಇದರಲ್ಲೇ ಇದ್ದೆ, ನಾನು ಮೈಸೂರಲ್ಲಿದ್ದಾಗ ಇಲ್ಲಿ ರಫೀಕ್ ಉಪ್ಪಿನಂಗಡಿ ಇಲ್ಲಿ ಜನವಾಹಿನಿಗೆ ಬಂದು ಸೇರಿಕೊಂಡಿದ್ರು. ಅವ್ರು ನನಗೆ ಶಿಫಾರಸು ಮಾಡಿ ಒಳ್ಳೆ ಹ್ಯಾಂಡ್ ಸರ್ ಹಾಗೆ ಹೇಗೆ ಅಂತ ಇವರು ನನಗೆ ಕೆಲಸ ಕೊಟ್ಟರು. ಕೆಲಸ ಕೊಟ್ಟಾಗ ನಾನು ಬೆಂಗಳೂರಿಗೆ ಬರಬೇಕು ಅಂತ. ಸರ್ ನಾನು ಮೈಸೂರಲ್ಲೇ ಮಾಡ್ತೇನೆ, ನಾನು ಬೆಂಗಳೂರು ಬರೋಕ್ಕೆ ಇಷ್ಟ ಇಲ್ಲ. ಅವ್ರು ನನ್ನ ಗದ್ರು ಬಿಟ್ರು, ಹುಣಸವಾಡಿ ರಾಜನ್ ಸರ್, ನೀವು ಬೆಂಗಳೂರಿಗೆ ಬರ್ತೀರೋ ಇಲ್ವ, ಇಲ್ಲ ಅಂತಂದರೆ ನಿಮ್ಮ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಬೇಕಾಗ್ತದೆ ಅಂತ. ಸರಿ, ಬೇರೆ ದಾರಿ ಇಲ್ಲದೆ ನಾನು ಹೋದೆ. ಯಾಕಂದರೆ ನನಗೆ ಬೆಂಗಳೂರು ಯಾಕೆ ನನಗೆ ಇಷ್ಟ ಇರಲಿಲ್ಲ ಅಂತಂದರೆ ಇಲ್ಲಿ ಗಜಿಬಿಜಿ. ಮೈಸೂರು ಅಂತಂದರೆ ಸ್ವಲ್ಪ ಆರಾಮವಾಗಿ ಕೆಲಸ ಮಾಡ್ಕೊಂಡು ಹೋಗೋರು, ಮೈಸೂರಿನ ನಿವಾಸಿಗಳು ಕೂಡ ಸ್ವಲ್ಪ ಆರಾಮ ಜೀವನವನ್ನು ಬಯಸೋರು. ಇವತ್ತು ಕೂಡ ಪೆನ್ಷನರ್ಸ್ ಸಿಟಿ ಅಂತ ಮೈಸೂರಿಗೆ ಹೆಸರಿದೆ. ಅಂಥವನು ಇದ್ಕಿದ್ದಂಗೆ ಇಲ್ಲಿ ವೇಗದ ಜೀವನ, ಇಲ್ಲಿ ಟ್ರಾಫಿಕ್ಕು, ಇಲ್ಲಿ ಇದು ಹೊಸ ಊರು, ನನಗೆ ಇದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋದೇ ಕಷ್ಟ ಆಗಿತ್ತು. ನಾನು ಜನವರಿನಲ್ಲಿ ಕೆಲಸ ಬಂದರೂ ಸ್ವಲ್ಪ 8 ದಿನ 1 ತಿಂಗಳಿದ್ದೆ. ಆಮೇಲೆ ಒಂದು ದಿನ ಮತ್ತೆ ಓಡೋಟಾಗಿದೆ ನಾನು ಮೈಸೂರಿಗೆ. ಅಲ್ಲೇ 8 ದಿನ ಆದರೂ ಬರಲಿಲ್ಲ. ಇವ್ರು ಮತ್ತೆ ಫೋನ್ ಮಾಡಿ, ನೀವು ಹಿಂಗೆ ಹೇಳ್ತೀರಾ, ಮೈಸೂರಿಗೆ ಬರ್ತೀರಾ, ಮೈಸೂರಿಗೆ ಬಂದ ಮೇಲೆ ಮತ್ತೆ ನೀವು ಬೆಂಗಳೂರು ಬಿಟ್ಟು ಹೋಗಲ್ಲ ಅಂತ ಅಂದರು. ಸರಿ, ಹಾಗೆ ಆಯಿತು. ಯಾರು ನಮ್ಮ ಇವ್ರು ಹೇಳಿದ್ರಲ್ಲ, ಹುಣಸವಾಡಿ ರಾಜನ್ ಸರ್ ಅವರು ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದೀರಾ, ಬೆಂಗಳೂರಿಗೆ ಬಂದು ಸ್ವಲ್ಪ ದಿನ ಇಲ್ಲಿದ್ಮೇಲೆ ಮತ್ತೆ ನೀವು ಬೆಂಗಳೂರಿಗೆ ಮೈಸೂರಿಗೆ ವಾಪಸ್ ಹೋಗೋಕ್ಕೆ ಆಗಲ್ಲ, ಹೋಗಲ್ಲ ನೀವು ಅಂತ ಅವ್ರು ಹೇಳ್ದಂಗೆ ನಾನು ಬೆಂಗಳೂರಿಗೆ ಅವತ್ತು ಬಂದವನು ಇವತ್ತವರೆಗೂ ಮತ್ತೆ ಮರಳಿ ಹೋಗೋಕ್ಕೆ ಆಗಲಿಲ್ಲ.
ಇಲ್ಲಿ ನಮ್ಮ ಇವರು ನಮ್ಮ ಜಾನ್ ಮಥಾಯ್ಸ್ ಅವರು ಪೊಲಿಟಿಕಲ್ ಇದಕ್ಕೆ ಬೀಟ್ಗೆ ಹಾಕೋದು. ಸೊ ನನ್ನ ಜೊತೆ ಎಲ್ ಪ್ರಕಾಶು ಕೂಡ ಇಲ್ಲೇ ಬಂದು ಸೇರಿದರು. ಅವ್ರಿಗೆ ಕ್ರೈಮ್ ಬೀಟ್ ಹಾಕಿದರೆ ನನಗೆ ಪೊಲಿಟಿಕಲ್ ಬೀಟು ಮತ್ತು ವಿಧಾನಸೌಧಕ್ಕೆ ನಾನು ರೌಂಡ್ಸ್ ಹೋಗಬೇಕಾಗಿತ್ತು. ಆವಾಗ ಬೆಳಗ್ಗೆ 12 ಗಂಟೆಗೆ ರೌಂಡ್ಸ್ ಶುರುವಾಗಿತ್ತು, ಸಂಜೆ 4 ಗಂಟೆಗೆ ರೌಂಡ್ಸ್ ಶುರು ಆಗ್ತಿತ್ತು. ಅಲ್ಲಿಗೆ ನಾವು ಪ್ರತಿ ದಿನ ಹೋಗ್ತಾಯಿದ್ದೆ. ಆಮೇಲೆ ಅಲ್ಲಿ ಸೆಕ್ರೆಟ್ರಿಯೇಟು ನಾನು ಫ್ರೆಷರ್ ಥರ ಆಯಿತು ಬೆಂಗಳೂರಿನಲ್ಲಿ. ಮೈಸೂರು ಅನುಭವ ಅಂತ ಬಿಟ್ಟರೆ ಅಲ್ಲಿ ಡೆಸ್ಕಲ್ಲೂ ಕೆಲಸ ಮಾಡಿದ್ದೆ, ರಿಪೋರ್ಟಿಂಗಲ್ಲೂ ಕೆಲಸ ಮಾಡಿದ್ದೆ. ಆದರೆ ಇಲ್ಲಿ ಸ್ವಲ್ಪ ಬ್ರಾಡ್ ಇದಲ್ವ, ಇನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ದಿನ ಬೇಕಾಯ್ತು ನನಗೆ. ಒಂದು ಅಭ್ಯಾಸ ಆದಮೇಲೆ ನಾನು ಇಲ್ಲೇ ಪೊಲಿಟಿಕಲ್ ರಿಪೋರ್ಟರ್ ಆಗಿ ನಾನು ಗುರುತಿಸ್ಕೊಂಡು ಆಮೇಲೆ ಒಂದು ದಿನ ಅಲ್ಲಿ ತುಮಕೂರಿನಲ್ಲಿ ನಮ್ಮ ಕೆಲವು ಒಬ್ಬರು ಕೋಟೆ ನಾಗಭೂಷಣ್ ಅಂತ ಒಬ್ಬರು ಇದ್ದರು. ಅವರು ಬೇರೆ ಕಾರಣಗಳಿಂದ ಜನವಾಹಿನಿ ಬಿಟ್ಟರು. ಅಲ್ಲಿ ನನಗೆ ಅಲ್ಲಿಗೆ ವರ್ಗ ಮಾಡಿದ್ರು. ಸರಿ, ತಾತ್ಕಾಲಿಕವಾಗಿ ಹೋಗ್ಬಿಡಿ, ಅಲ್ಲಿ ಸ್ವಲ್ಪ ಬ್ಯೂರೋ ನೋಡ್ಕೋಬೇಕು ಅಂತ. ನಾನು ಬೆಂಗಳೂರಿಂದ ಅಲ್ಲಿಗೆ ಹಾಕಿದಾಗ ಪ್ರತಿದಿನ ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಹೋಗೋದು ಬರೋದು ಮಾಡ್ತಿದ್ದೆ ನಾನು. ಅಲ್ಲಿ ಬೆಂಗಳೂರಲ್ಲಿ ಮನೆ ರೂಮ್ ಮಾಡಿದ್ರಿಂದ ಇಲ್ಲಿ ಬಂದು ರಾತ್ರಿ ಇಲ್ಲಿ ಉಳ್ಕೊಳ್ತಿದ್ದೆ, ಬೆಳಗ್ಗೆ ಎದ್ದು ಕೆಲಸಕ್ಕೆ ಅಲ್ಲಿ ಹೋಗ್ತಿದ್ದೆ. ತುಮಕೂರಿನಲ್ಲಿ ಅದು ಒಂದು ಸ್ವಲ್ಪ ದಿನಗಳ ಕಾಲ ಅದು ಕೂಡ ಭಿನ್ನ ಅನುಭವ. ಆದರೆ ತುಮಕೂರು ಸಿಟಿ ಹತ್ತಿರ ಇತ್ತು, ಆದರೆ ತುಮಕೂರು ಜಿಲ್ಲೆ ಇದೆಯಲ್ಲ ಅದು ವ್ಯಾಪ್ತಿನಲ್ಲಿ ತುಂಬ ದೊಡ್ಡದು. ತುಮಕೂರಿಂದ ನೀವು ಮಧುಗಿರಿಗೆ ಹೋಗಬೇಕು ಅಂದರೆ ನೀವು ಗುಬ್ಬಿ ಹತ್ತಿರ ಇತ್ತು, ಕುಣಗಲ್ಲು, ತಿಪ್ಟೂರ್ಗೆ ಹೋಗಬೇಕು ಅಂತ ಅಂದರೆ, ಆಮೇಲೆ ನಮ್ಮ ಬರಗೂರು ರಾಮಚಂದ್ರಪ್ಪ ಅವರು ಶಿರಾ, ಅಲ್ಲಿಗೆಲ್ಲ ಭಾರಿ ತುಂಬ ದೂರ ಆದರೆ ನಾನು ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗಿತ್ತು. ಅದು ಕೂಡ ಒಂಥರ ವಿಶಿಷ್ಟ ಅನುಭವ ನನಗೆ. ಅಲ್ಲಿದ್ದಾಗಲೂ ಕೂಡ ಸ್ವಲ್ಪ ಸ್ಪೆಷಲ್ ಸ್ಟೋರಿಗಳನ್ನು ನಾನು ಹೆಚ್ಚಾಗಿ ಯಾವುದ್ರ ಬಗ್ಗೆ ಮಾಡಿದ್ರಿ ಮಾಡ್ತಿದ್ದೆ. ಈಗ ನಾನು ನಮ್ಮ ಜಿ ಪರಮೇಶ್ವರ್ ಕ್ಷೇತ್ರ ಕೊರಟಗೆರೆನಲ್ಲಿ ಅಲ್ಲಿ ಒಂದು ಸ್ಟೋರಿ ಏನು ಇದ್ರ ನಂದು ಸ್ವಲ್ಪ ಪ್ರಗತಿಪರ ಮನಸ್ಸು. ಹಾಗಾಗಿ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ಅಂಧಶ್ರದ್ಧೆನೋ ಏನೋ ಹಾಲು ಬರ್ತದೆ ಒಂದು ವಿಗ್ರಹದಲ್ಲಿ. ಸರಿ, ನಾನು ಅಲ್ಲಿ ಹೋಗಿ ಎಲ್ಲ ನಾನು ಪರೀಕ್ಷೆ ಎಲ್ಲ ಮಾಡಿದಾಗ ನನ್ನ ನೋಟಕ್ಕೆ ನಿಲುಕಿದ್ದನ್ನು ಆಸ್ ಇಟ್ ಈಸ್ ಏನಿತ್ತು, ಇದು ಅಂಧಶ್ರದ್ಧೆ ವಿನಃ ಇಲ್ಲಿ ಯಾವುದೇ ಹಾಲು ಬರ್ತಾ ಇಲ್ಲ ಅಂತ ಇದು ಮಾಡಿದೆ. ಅದಾದ ನಂತರ ಹುಲಿಕಲ್ ನಟರಾಜ್ ಅಂತ ಅವರು ಕೂಡ ಅಲ್ಲಿಗೆ ಹೋಗಿದ್ದರು. ಅವರು ಕೂಡ ವೈಜ್ಞಾನಿಕವಾಗಿ ಒಂದು ರಿಪೋರ್ಟ್ ಮಾಡಿದ್ರು. ಹುಲಿಕಲ್ ನಟರಾಜ್ ಅವರು ಅದುವರೆಗೆ ನನಗೆ ಪರಿಚಯ ಇರಲಿಲ್ಲ. ಅವರು ಕೂಡ ನನಗೆ ಅಲ್ಲಿ ದೊಡ್ಡಬಳ್ಳಾಪುರದವರು ಅಲ್ಲಿಂದ ಅಲ್ಲಿಗೆ ಬಂದು ಅವರು ಇಂಥ ಪವಾಡಗಳನ್ನೆಲ್ಲ ಅವರು ಇದು ಮಾಡ್ತಿದ್ರು, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಿದ್ರು. ಆಮೇಲೆ ಮುಂದೆ ಅವರು ಬೇರೆ ನಮ್ಮ ಟಿ ವಿಗಳಿಗೆಲ್ಲ ಕೆಲಸ ಮಾಡುವಾಗ ಅಲ್ಲೆಲ್ಲ ಬರ್ತಿದ್ರು. ನಾನು ಅದೇ ಜನವಾಹಿನಿ ನಂತರ ನನಗೆ ಒಂದು ದಿನ ನಾನು ಅಲ್ಲೇ ವರ್ಕ್ ಮಾಡ್ತಾಯಿದ್ರಿಂದ ನನ್ನ ಕೆಲಸ ನೋಡಿಬಿಟ್ಟು ಡಿ ಮಹಾದೇವಪ್ಪ ಅವರು ಅಂತ ಅವ್ರನ್ನ ನಮ್ಮ ಗುರುಗಳಲ್ಲಿ ಒಬ್ಬರು ಈಶ್ವರ್ ದೈತೋಟ ಅವರು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನನಗೆ ಅಲ್ಲಿ ತುಮಕೂರಲ್ಲಿ ನಿನ್ನೆ ಅಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೀಯಾ, ಬೆಂಗಳೂರಿನಲ್ಲಿ ಇಲ್ಲಿಗೆ ಬನ್ನಿ, ಸ್ವಲ್ಪ ಸಂಬಳ ಜಾಸ್ತಿ ಹೆಚ್ಚಿಸಿ ನನಗೆ ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡಿ ಪೊಲಿಟಿಕಲ್ ಬೀಟೆ ಸೀನಿಯರ್ ರಿಪೋರ್ಟ್ರ್ ಅಂತ ಕೊಟ್ಟರು. ನಾನು ಸೀನಿಯರ್ ರಿಪೋರ್ಟ್ರಾಗಿ ವಿಜಯ ಕರ್ನಾಟಕದಲ್ಲಿ ಒಂದಷ್ಟು ಕಾಲ ಕೆಲಸ ಮಾಡಿದೆ. ಕೆಲಸ ಮಾಡುವಾಗ ಅಲ್ಲಿ ಕೆಲವು ಈಶ್ವರ ದೈತೋಟ ಅವರು ಮತ್ತು ಇವರು ಇದ್ದ ಸಂದರ್ಭದಲ್ಲೇ ಡಿ ಮಹಾದೇವಪ್ಪ ಅವರು ಅಲ್ಲಿ ಒಂದಷ್ಟು ಸ್ಥಿತ್ಯಾಂತರಗಳು ನಡೆದು ಆವಾಗ ಈಶ್ವರ ದೈತೋಟ ಅವರು ಕೆಲಸ ಬಿಡಬೇಕಾಯಿತು. ವಿಜಯ ಸಂಕೇಶ್ವರ ಅವರು. ಆಮೇಲೆ ಡಿ ಮಹಾದೇವಪ್ಪ ನಂತರ ಅಲ್ಲಿ ಸಂಪಾದಕರಾದರು ವಿಜಯ ಕರ್ನಾಟಕ ಪತ್ರಿಕೆ.
ಅದಾದ ಮೇಲೆ ನಮ್ಮ ಈಗಿನ ವಿಶ್ವೇಶ್ವರ ಭಟ್ರು ಕೂಡ ಅಲ್ಲಿ ಎಂಟ್ರಿ ತಗೊಂಡ್ರು. ಅವರು ಕಾರ್ಯಕಾರಿ ಎಕ್ಸಿಕ್ಯೂಟಿವ್ ಎಡಿಟರ್ ಥರ ಬಂದು ನಮ್ಮ ಮುಂದೆ ಅವರು ಮಹಾದೇವಪ್ಪ ಅವರು ಬಿಟ್ಟಾಗ ಅವರೇ ಎಡಿಟರಾಗಿ ಇದು ಮಾಡಿದ್ರು. ಆ ಸಂದರ್ಭಗಳಲ್ಲಿ ಈ ಪತ್ರಿಕೋದ್ಯಮದಲ್ಲಿ ಏನು ಒಂದು ಇದು ಅಂತಂದರೆ, ನೀವು ನಿಯತ್ತಾಗಿ ಕೆಲಸ ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವು ಇದ್ರೂ ಆಗಿನ ಟೈಮಲ್ಲಿ ನಮ್ಮ ಕೆಟ್ಟಗಳಿಗೇನೋ ಅಥವಾ ಅವರ ಷಡ್ಯಂತ್ರನೋ ಹುನ್ನಾರನೋ ಏನೋ ಜೊತೆಗಾರರೇ ಚಾಡಿ ಮಾತು ಅದು ಇದು ಏನೋ ಮಾಡಿ ತಲೆ ಕೆಡಿಸಿರ್ತಾರೆ. ಒಂದು ಸರಿ ಇವರು ಅಮೇರಿಕಾಗೆ ಹೋಗಿದ್ದರು, ವಿಶ್ವೇಶ್ವರ ಭಟ್ರು. ಬಂದಾಗ ವಾಪಸ್ ಬಂದಾಗ ನನ್ನನ್ನು ನೀವು ಕೆಲಸ ಬಿಡಿ ಅಂತ ಹೇಳ್ತಾರೆ. ನಾನು ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೆಲಸ ಬಿಡಿ ಅಂತ ಇದ್ದಾರಲ್ಲ, ಏನು ಮಾಡಲಿ, ಮುಂದೆ ಏನು ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅನಿವಾರ್ಯವಾಗಿ ಕೆಲಸ ಬಿಡಬೇಕಾಯಿತು. ವಿಜಯ ಕರ್ನಾಟಕ ಕೆಲಸ ಬಿಟ್ಟಾಗ ಅಲ್ಲಿ ಆ ಟೈಮಲ್ಲಿ ಸಿ ರುದ್ರಪ್ಪ ಅಂತ ಅವರು ಮುಖ್ಯ ವರದಿಗಾರರಾಗಿದ್ದರು. ಅವರು ನನ್ನ ಒಬ್ಬನಿಗೆ ಕೆಲಸ ಬಿಡಿ ಅಂತ ಹೇಳಿರಲಿಲ್ಲ. ನನ್ನ ಜೊತೆ ಒಂದು 5-6 ಜನರ ಗುಂಪು, ನವೀನ ಮೆಂಬಳ ಇರ್ಬೋದು, ಈಗ ಜಮೀರ್ ಅಹಮದ್ ಅವರ ಮೀಡಿಯಾ ಕೋಆರ್ಡಿನೇಟರ್ ಲಕ್ಷ್ಮೀನಾರಾಯಣ ಇರ್ಬೋದು, MC ಶೋಭಾ ಈಗ ರಿಪಬ್ಲಿಕ್ ಈಗ ಸಂಪಾದಕಿ ಆಗಿದ್ದಾರೆ. ನಮ್ಮನ್ನೆಲ್ಲ ಅವರು ಒಟ್ಟಿಗೆ ಕೆಲಸ ಬಿಡಿ ಅಂತ ಹೇಳಿದ್ರು. ಆಮೇಲೆ ಮುಂದೆ ನಮಗೆ ಹೊಟ್ಟೆಪಾಡು ಏನು ಮಾಡೋದು ಅಂತ ಯೋಚನೆ ಮಾಡುವಾಗಲೇ ಸಿ ರುದ್ರಪ್ಪ ಅವರು ಶಿವಮೊಗ್ಗದ ಒಂದು ಪತ್ರಿಕೆ ಬರ್ತಾಯಿತ್ತು. ನಮ್ಮ ರಾಮಸ್ವಾಮಿ ಅವರು ಈಗ ವಿಜಯ ಕರ್ನಾಟಕದಲ್ಲಿದ್ದಾರೆ. ಅವರ ಸಂಪಾದಕ ಶಿವಕುಮಾರ್ ಅಂತ ಅವರು ಮಾಲೀಕತ್ವದಲ್ಲಿ ಬರ್ತಾಯಿತ್ತು. ಅಲ್ಲಿ ನಾನು ತಾತ್ಕಾಲಿಕವಾಗಿ ಕೆಲ ದಿನಗಳ ಕಾಲ ಕೆಲಸ ಮಾಡಿದೆ. ಅದಾದ ನಂತರ ನನಗೆ ಶಶಿಧರ್ ಭಟ್ರು ಈಗ ನಾನು ಕೆಲಸ ಕೇಳಿದೆ. ನನಗೆ ಅಲ್ಲಿ ಕೆಲಸ ಕೊಟ್ಟರು. ಇಲ್ಲಿ ಸುವರ್ಣ ನ್ಯೂಸ್ ಚಾನಲಲ್ಲಿ ನನಗೆ ಪೊಲಿಟಿಕಲ್ ರಿಪೋರ್ಟ್ರಾಗಿ ನನ್ನನ್ನು ಸೇರಿಸ್ಕೊಂಡ್ರು. ನನಗೆ ಹಿಂದಿ ಬರ್ತಾಯಿದ್ದರಿಂದ ಪ್ರಶಾಂತ್ ನಾಥು ಅವರು ಸ್ವಲ್ಪ ಅವ್ರದ್ದು ವೈಯಕ್ತಿಕ ಸಮಸ್ಯೆಗಳಿದ್ದರಿಂದ ಮತ್ತು ಅವರು ಮದುವೆ ಕೂಡ ಆಗಬೇಕಾಗಿದ್ದರಿಂದ ಆ ಸಂದರ್ಭದಲ್ಲಿ ನನಗೆ ದೆಹಲಿಗೆ ಕಳಿಸಿ ಡೆಪ್ಯೂಟ್ ಮಾಡಿದ್ರು. ಮತ್ತು ದೆಹಲಿಯ ಅನುಭವ ಕೂಡ ಅಲ್ಲಿ ನನಗೆ ರಾಷ್ಟ್ರೀಯ ಮಟ್ಟದಲ್ಲಿ ಆಯಿತು. ಅಲ್ಲಿ ಬೇರೆ ಒಂದು ವಿಶಿಷ್ಟ ಅನುಭವ. ಅಲ್ಲಿ ವರ್ಕ್ ಮಾಡುತ್ತಾ ನಾನೇ ನನಗೆ ಅಲ್ಲಿ ವೆದರು ಎಕ್ಸ್ಟ್ರೀಮ್ ವೆದರ್ ಇತ್ತು. ಬೇಸಿಗೆ ಟೈಮಲ್ಲಿ ಹೋಗಿದ್ದೆ. ಅಣ್ಣಾ ಹಜಾರೆ ಅವರ ಮೂಮೆಂಟು, ಅರವಿಂದ್ ಕೇಜ್ರಿವಾಲು ಅವರು ಕ್ಲಾಶ್ ಮೂಮೆಂಟ್ ಶುರುವಾಗಿತ್ತು. ಪ್ರತಿದಿನ ಅಲ್ಲಿ ರಾಮಲೀಲಾ ಮೈದಾನದಲ್ಲಿ ಎಲ್ಲರೂ ಅಟ್ರಾಕ್ಟ್ ಮಾಡಿ, ಸಮೂಹವಾಗಿ ಅಟ್ರಾಕ್ಟ್ ಮಾಡ್ತಾಯಿದ್ರು. ಗುಂಪಾಗಿ ಬಂದು ದೊಡ್ಡ ಆಂದೋಲನವಾಗಿ ಅದು ಮಾಡ್ತಾಯಿದ್ರು. ಅದಕ್ಕೆ ನಾನು ಐ ವಿಟ್ನೆಸ್ ಥರ ಅಲ್ಲೂ ವರ್ಕ್ ಮಾಡಿದೆ. ಸುವರ್ಣದಲ್ಲಿದ್ದಾಗಲೂ ಮಾಡಿದೆ. ಅದಾದ ನಂತರ ಸಮಯ ಟಿ ವಿಗೆ ಬಂದನಲ್ಲ ನಾನು ಬೇರೆ ಕಾರಣಗಳಿಂದ, ಅಲ್ಲೂ ಕೂಡ ಇದ್ದಾಗ ಆ ಮೂಮೆಂಟು ಇನ್ನು ನಡೀತಾನೆ ಇತ್ತು. ಹಾಗಾಗಿ ಪ್ರತಿದಿನ ನಾನು ಭಿನ್ನವಾಗಿ ಬೇರೆ ಆ್ಯಂಗಲ್ಗಳಿಂದ ಇದು ನೋಡಿದೆ. ಹಾಗೆ ಮಾಡುವಾಗ ನನಗೆ ಈ ನ್ಯಾಷನಲ್ ರಿಪೋರ್ಟರ್ಗಳು ಹೇಗೆ ಕೆಲಸ ಮಾಡ್ತಾರೆ, ಅವರು ಯಾವ ಥರ ವರ್ಕ್ ಮಾಡ್ತಾರೆ, ಅದನ್ನೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದೆ. ಅದೇ ಥರ ನಾನು ಮಾಡೋಕ್ಕೆ ಭಿನ್ನವಾಗಿ ಬರಲಿ ನನ್ನ ಸ್ಟೋರಿಗಳು, ಆ ಥರ ನಾನು ಅಲ್ಲೂ ಆಂದೋಲನದಲ್ಲಿ ಮಾತ್ರ ಅಲ್ಲ ನಾನು ತರಬೇತಿ ಪಡೆದದ್ದು. ದೆಹಲಿಗೆ ಹೋದ್ಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ದೆಹಲಿನಲ್ಲೂ ಕೂಡ ನಾನು ಕಲಿತೆ. ಅದೇ ಸರಿಸುಮಾರು ಸಂದರ್ಭದಲ್ಲಿ ಈ ಮೂಮೆಂಟೆಲ್ಲ ಸ್ವಲ್ಪ ಆದಮೇಲೆ ನಮ್ಮ ಯಡಿಯೂರಪ್ಪ ಅವರ ಸರ್ಕಾರ ಸ್ವಲ್ಪ ಅವರು ಅಲ್ಗಾಡಕ್ಕೆ ಶುರುವಾಯಿತು. ಇಲ್ಲಿ ಹಂಸರಾಜ್ ಭಾರದ್ವಾಜ್ ಅಂತ ರಾಜ್ಯಪಾಲರಿದ್ದರು, ಅವರು ರಾಷ್ಟ್ರಪತಿಯವ್ರಿಗೆ ಬರೆದ್ಬಿಟ್ಟಿರ್ತಾರೆ. ಹಾಗಾಗಿ ಅವರು ಕಷ್ಟಕ್ಕೆ ಸಿಕ್ಕಾಕೋತಾರೆ. ದೆಹಲಿಗೆ ಅವರು BJP ಹೈಕಮಾಂಡ್ ಅವ್ರನ್ನ ಬರೋಕ್ಕೆ ಹೇಳ್ತಾರೆ. ಆವಾಗ ನಿತಿನ್ ಗಡ್ಕರಿ ಅವರು ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ.
ನಿತಿನ್ ಗಡ್ಕರಿ ಅವ್ರದ್ದು ಅವ್ರು ಸ್ವಲ್ಪ ನಿಶಾಚರಿ. ಅವರು ಎಲ್ಲ ಹಗಲು ಹೊತ್ತಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಅಲ್ಲಿ ಇಲ್ಲಿ ಎಲ್ಲ ಟೂರ್ ಹೋಗಿ ಬಂದ ಮೇಲೆ ಅವ್ರು ರಾತ್ರಿ ಹೊತ್ತೇ ಮೀಟಿಂಗ್ ಶುರು ಮಾಡ್ತಾಯಿದ್ದಿದ್ದು. ದೆಹಲಿಯ ವಾತಾವರಣದ ಬಗ್ಗೆ ನಾನು ಹೇಳಿದ್ನಲ್ಲ, ಅದು ನಾನು ಬೇಸಿಗೆನಲ್ಲಿ ಹೋಗಿದ್ದರಿಂದ ನಿಮಗೆ 5 ನಿಮಿಷ ನೀವು ಆಚೆ ನಿಂತರೆ ನಿಮ್ಮ ಇಡೀ ಬಟ್ಟೆ ಒದ್ದೆ ಆಗುತ್ತೆ. ರಾತ್ರಿ ಹೊತ್ತು ಕೂಡ ಅಷ್ಟೇ ಇದಿರ್ತದೆ. ಅಲ್ಲಿ ನಿಮಗೆ ಎ ಸಿ ಆಗಲಿ ಅಥವಾ ಇದು ಅವೆಲ್ಲ ನಮಗೆ ಇಲ್ಲಿ ಅದು ನಮಗೆ ಫ್ರಿಡ್ಜ್ ಆಗಲಿ ಅನಿವಾರ್ಯ ಅಲ್ಲ. ಅವಶ್ಯ ಬಿದ್ದಾಗ ನಾವು ಯೂಸ್ ಮಾಡ್ತೇವೆ, ಅದು ಅನಿವಾರ್ಯ. ಅಲ್ಲಿ ಅನಿವಾರ್ಯ ಬೇಕೇ ಬೇಕಾಗಿದೆ. ಅಷ್ಟು ಸೆಕೆ. ನೀವು ದೆಹಲಿಗೆ ಕಾಲಿಟ್ಟ ಒಂದು ವಾರದೊಳಗಡೆ ನಿಮಗೆ ಕಾಲು ಸಂದಿಲೆಲ್ಲ ಗುಳ್ಳೆ ಶುರು ಆಗಿಬಿಡ್ತವೆ, ಕಣ್ಣು ಕೆಂಪಗಾಗೋಕ್ಕೆ ಶುರು ಮಾಡ್ತವೆ. ಎಕ್ಸ್ಟ್ರೀಮ್ ವೆದರ್. ಅರ್ಧ ರಾತ್ರಿಗೆ ಇವರು ಬಂದು ಮೀಟಿಂಗ್ ಮಾಡ್ತಾರೆ, ಒಂದು ಕ್ರೂಷಿಯಲ್ ಮೀಟಿಂಗು. ಇವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪ ಅವ್ರನ್ನ ಮುಂದುವರಿಸ್ಕೋಬೇಕಾ ಇಟ್ಕೋಬೇಕಾ ಅಂತ. ಆವಾಗ ನಾನು ಆ ಸಂದರ್ಭದಲ್ಲಿ ಅಲ್ಲೇ ಇದ್ದೆ. ಎಲ್ಲಿ ದೆಹಲಿಯಲ್ಲಿದ್ದೆ. ನಿತಿನ್ ಗಡ್ಕರಿ ಅವರ ಮನೆ ಹೊರಗಡೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಒಂದು 3 ಗಂಟೆ 3:30 ಗಂಟೆ ರಾತ್ರಿ ಇರಬೇಕು. ಸಮಯ ಟಿ ವಿನಲ್ಲಿದ್ದೆ ನಾನು. ಆವಾಗ ಇವರು ಮುಖ ಸಿಂಡ್ರಿಸ್ಕೊಂಡು ಕೋಪದಿಂದ ಎದ್ದು ಬರ್ತಾರೆ. ಯಾರು? ಯಡಿಯೂರಪ್ಪ. ಆವಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿಕೊಂಡೆ ನಮ್ಗೆ ಅರ್ಥ ಆಯಿತು, ಪಕ್ಷದ ಹೈಕಮಾಂಡ್ ರಿಸೈನ್ ಮಾಡೋಕ್ಕೆ ಹೇಳಿದೆ ಅಂತ. ನಾನು ತಕ್ಷಣವೇ ಅದನ್ನು ಗ್ರಹಿಸಿ ಬೆಳಗಿನ ಜಾವ 5 ಗಂಟೆಗೆ ಬುಲೆಟಿನ್ ಶುರು ಆಗ್ತಿತ್ತು. ಆವಾಗಲೇ ನಾನು ಫಸ್ಟ್ ನ್ಯೂಸ್ ವರದಿ ಮಾಡಿದೆ, ಇವರು ರಿಸೈನ್ ಮಾಡುವ ಸಂಭವ ನಿಚ್ಚಳವಾಗಿದೆ ಅಂತ. ಅದಾದ ಮೇಲೆ ಬೇರೆ ಬೇರೆಯವರೆಲ್ಲ ಇದು ಮಾಡಿದ್ರು, ಎಕ್ಸ್ಕ್ಲೂಸಿವ್ ಇದೆಲ್ಲ ಕೊಟ್ಟೆ. ಆಮೇಲೆ ಇದಕ್ಕಿಂತ ಮುಂಚೆ ನಾನು ವಿಧಾನಸೌಧದಲ್ಲಿ ನಾನು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಮಾನವೀಯ ವರದಿಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಿದ್ದೆ. ನನ್ನ ಅವಧಿನಲ್ಲಿ ಈ ಬ್ಲೂ ಫಿಲಮ್ ನೋಡಿದ್ರೆ ಇದು ಬೆಳಕಿಗೆ ಬಂತು. ನಾನು ವರದಿ ಮಾಡಬೇಕಾದ್ರೆ ವರದಿಗಾರರ ಗ್ಯಾಲರಿನಲ್ಲಿ ಕೂತಿದ್ದೆ. ಆವಾಗ ನಮ್ಮ ಕ್ಯಾಮ್ರಾಮೆನ್ ಕಿರಣ್ ಅಂತ ಅವರು ನಮಗೆಲ್ಲ ಕ್ಯಾಮ್ರಾಮೆನ್ಗಳನ್ನೆಲ್ಲ ಮೇಲ್ಗಡೆ ಹಾಕ್ಬಿಟ್ಟಿದ್ರು. ಅವರು ಅಲ್ಲಿಂದಲೇ ಮೇಲ್ಗಡೆ ಕ್ಯಾಮ್ರಾ ಝೂಮ್ ಮಾಡುವಾಗ ಈ 4-5 ಜನ ಸದಸ್ಯರು ಬ್ಲೂ ಫಿಲ್ಮ್ ನೋಡ್ತಾ ಕೂತಿದ್ರು ಆಟ ಹೊಡಿತಾ. ಆ ಹಗರಣ ಬೆಳಕಿಗೆ ಬಂತು. ತಕ್ಷಣ ಅದನ್ನು ನಾನು ಸಮಯ ಟಿ ವಿಗೆ ವರದಿ ಮಾಡಿದೆ. ಬಟ್ ನಮ್ಮ ಚಾನಲ್ನಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು, ಹಾಕಬೇಕೋ ಬ್ಯಾಡವೋ. ಅವಾಗ ಶಿವಪ್ರಸಾದ್ TV9 ಬಂದು ಇದಾಗಿದ್ದರು. ಆಮೇಲೆ ನಾನು ತಕ್ಷಣ ಕಿರಣ್ ಕೂಡ ನನಗೆ ಹೇಳಿರಲಿಲ್ಲ. ಆಮೇಲೆ ನಮ್ಮ ಲಕ್ಷ್ಮಣ್ ಹೂಗಾರರು TV9 ಕೆಲಸ ಮಾಡ್ತಿದ್ರು. ಅವರು ನನಗೆ ಅಲಿಮರೆ ನಿಮಗೆ ಇದು ವಿಷಲ್ ಸಿಕ್ಕಿದೆಯಾ ಅಂತ ಕೇಳಿದ್ರು. ಸರಿ, ನಾನು ತಕ್ಷಣ ಎಚ್ಚೆತ್ಕೊಂಡು ನಾನು ಕಿರಣ್ಗೆ ಇಮಿಡಿಯೇಟಾಗಿ ಹಾಂ ಸಿಕ್ಕಿದೆ ಅಂತ ಅಂದಾಗ ತಕ್ಷಣ ಕೊಡು ಅಂತ ತಗೊಂಡೋಗಿ ನಾನು ನಮ್ಮ ಕಚೇರಿಗೆ ಇಲ್ಲೇ ಗಾಂಧಿ ಪ್ರತಿಮೆ ಹತ್ರನೇ ಕಚೇರಿ ಇತ್ತು, ಅಲ್ಲಿ ತಲುಪಿಸ್ತೀವಿ. ಆದರೆ ಸ್ವಲ್ಪ ಸುಮಾರು ಹೊತ್ತದು ಹಾಕಬೇಕು, ಬೇಡ ಹಾಕಬೇಡ ಅನ್ನೋ ಜಿಜ್ಞಾಸೆ ನಡೀತು. ಅಷ್ಟರೊಳಗಡೆ ಬೇರೆ TV9 ಅವರೇ ಅದನ್ನು ಹಾಕಿದ್ರು. ಮುಂದೆ ಆ ಕ್ಯಾಮ್ರಾಮನ್ ಕುಲಕರ್ಣಿ ಅಂತ ಇದ್ದರು, ಅವ್ರಿಗೆ ಅವಾರ್ಡ್ ಕೂಡ ಬಂತು. ಈ ನಮ್ಮ ಕಿರಣ್ ಆ್ಯಕ್ಚುಲಿ ಫಸ್ಟು ಶೂಟ್ ಮಾಡಿದ್ದಿದ್ದು, ಅವನು ಅವಾರ್ಡ್ನಿಂದ ವಂಚಿತನಾದ. ಆಮೇಲೆ ನಮ್ಮ ಆಫೀಸ್ನಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮೀನಾಮೇಷ ಎಣಿಸಿದ್ರಿಂದ ಆ ಅವಕಾಶ ತಪ್ಪೋಯ್ತು. ಫಸ್ಟು ನಾವು ಇದು ಮಾಡೋದು ಅದೊಂದು ಕೈಗೆ ಬಂತು, ಬಾಯಿಗೆ ಬರಲಿಲ್ಲ ಅಂದರೂ ಒಂದೊಂದು ಸಮಾಧಾನ ಅದಂತೂ ಇದೆ. ನಮ್ಗೆ ಸಮಾಧಾನ ಇದೆ, ಅದು ಜನಕ್ಕೆ ಗೊತ್ತಾಗಲಿಲ್ಲ ಅಷ್ಟೇ. ಜನಕ್ಕೆ ಗೊತ್ತಾಗಲಿಲ್ಲ ಅಲ್ಲ, ನಮ್ಮ ಚಾನಲ್ ನೋಡಿದವ್ರು ನಾವು ಹಾಕಿದ್ವಿ ಕೊನೆಗೆ.
ಎಲ್ರಿಗೂ ಗೊಂದಲ ಇತ್ತು. ಅವರು ಟಿ ವಿ ನೈನವ್ರೇನು ಇದ್ಕಿದಂಗೆ ಹಾಕಲಿಲ್ಲ. ಅವರು 1 ಅವರ್ ಕಾದು ಡಿಸ್ಕಸ್ ಮಾಡಿ ಆಫೀಸಲ್ಲಿ ಕೊನೆಗೆ ಅವ್ರು ನಿರ್ಣಯ ತಗೊಬಿಟ್ರು, ಬೇಗ ನಿರ್ಣಯ ತಗೊಬಿಟ್ರು. ನಮ್ಮದು ಒಂದು 5 ನಿಮಿಷ ಲೇಟಾಗಿ ನಿರ್ಣಯ ತಗೊಂಡು ಅವ್ರು ಹಾಕಿದ ತಕ್ಷಣ ನಾವು ಹಾಕ್ತೀವಿ ಶುರು ಮಾಡೋದು. ಮುಂದೆ ಅದು ಒಂದು ಹಗರಣ ಆಗಿ ಕಮಿಟಿ ತೀರ್ಮಾನ ಆಯಿತು. ಅವ್ರನ್ನೆಲ್ಲ ಕರೆದು ಆ ಕಮಿಟಿ ಮುಂದೆ ಎಲ್ಲ ಹಾಜರಾಗಬೇಕಾಗಿತ್ತು. ಅದೊಂದು ಬೇರೆ ಒಂಥರ ಪ್ರಕರಣ ನಡೀತು. ಇನ್ನು ಅದಕ್ಕಿಂತ ಮುಂಚೆ ಆಂದೋಲನದಲ್ಲಿ ನಾನು ಇವನ್ನ ಹತ್ಯೆಗಳಿಗೂ ವೀರಪ್ಪನ ಹತ್ಯೆ, ಅದರಲ್ಲೆಲ್ಲ ನಾವು ಸ್ವಲ್ಪ ಹತ್ಯೆ ನಡೆದ ತಕ್ಷಣವೇ ಇಮಿಡಿಯೇಟಾಗಿ ನಾವು ಕ್ರೈಮ್ ಯಾವುದೇ ನಡೀಲಿ ಹಾಜರಾಗಬೇಕಾಗಿತ್ತು. ಇದಕ್ಕೆಲ್ಲ ನಮಗೆ ರೋಲ್ ಮಾಡಲ್ ಅಂತಂದರೆ ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಅವರು ನಮಗಿಂತ ಮುಂಚೆ ತುಂಬ ಇಡೀ ನ್ಯಾಷನಲ್ ಲೆವೆಲಲ್ಲಿ ಇದು ಮಾಡಿದ್ದಂಥ ಭಾಳಷ್ಟು ಘಟನಾವಳಿಗಳಿಗೆ ಅವರು ಐ ವಿಟ್ನೆಸ್ ಆದರು. ನಮ್ಮ ಲಲಿತ್ ಮಹಲ್ ಪ್ಯಾಲೇಸ್ ಈಜುಕೊಳದಲ್ಲಿ ಆವಾಗ ಅವರೇ ಹೊರಗಡೆ ತಂದದ್ದು. ಒಬ್ಬ ಎಂಪ್ಲಾಯ್ ಇರ್ತಾರೆ, ವಿಕ್ರಾಂತ್ ಟೈರ್ಸ್ನ ಎಂಪ್ಲಾಯ್ದು, ಅವ್ರು ತಂದಿದ್ದು. ಆ ಸುದ್ದಿಗಳಿಂದ ಆಂದೋಲನ ಪತ್ರಿಕೆಯ ಸರ್ಕ್ಯುಲೇಷನ್ ಕೂಡ ರೈಸ್ ಆಯಿತು, ದೊಡ್ಡ ಮಟ್ಟದಲ್ಲಿ ಬೆಳೀತು. ಯಾವ ಮಟ್ಟದಲ್ಲಿ ಅಂತಂದರೆ ನಾವು ಆಂದೋಲನದಲ್ಲಿ ಕೆಲಸ ಮಾಡುವಾಗ ನ್ಯಾಷನಲ್ ಲೆವೆಲಲ್ಲಿ ಅತಿ ಹೆಚ್ಚು ಸರ್ಕ್ಯುಲೇಷನ್ ಇರುವಂತಹ ಲೋಕಲ್ ಪೇಪರ್ ಅಂದರೆ ಆಂದೋಲನ ಅಂತ ಗುರುತಿಸುವ ಹಾಗಾಯಿತು. ಇಷ್ಟೆಲ್ಲ ಆದ್ರೆ ಸರ್ ಈಗ ಆಯಿತು, ಹೊಸ ಜನ್ರೇಷನಿಗೆ ಏನು ಫೀಲ್ಡಿಗೆ ಬರ್ತಿದ್ದಾರೆ ಅವರಿಗೆ ತಾವು ಹೇಳೋದಾರೆ ಏನು ಹೇಳ್ಬೋದು? ಹೊಸ ಜನ್ರೇಷನ್ಗೆ ಈಗ ನೋಡಿ ಸಂಯಮ ಕಾಯ್ಕೋಬೇಕು. ಈಗ ನಮ್ಮ ಕಾಲಾವಧಿ ನಾವು ತುಂಬ ನಮ್ಮಕ್ಕೆ ಹಿರಿಕಿರು ಸ್ವಲ್ಪ ನೈತಿಕವಾಗಿ ಆದರೂ ಜರ್ನಲಿಸಮ್ ಮಾಡೋರು, ನಮಗೆ ಪಾಠ ಹೇಳ್ಕೊಡೋರು ಕೂಡ ಹೇಗಿರಬೇಕು, ನೈತಿಕವಾಗಿ ಇರಬೇಕು ಅಂತ ಹೇಳೋರು. ಈಗ ನಮ್ಮ ಜೂನಿಯರ್ಸ್ಗಳನ್ನು ನೋಡಿದಾಗ ಏನೋ ನಮ್ಮ ಪತ್ರಿಕೋದ್ಯಮ ಇದೆ ಸ್ವಲ್ಪ ಹಾದಿ ತಪ್ಪಿದೆ ಅಂತ ಅನಿಸ್ತಾ ಇದೆ. ಅದರಲ್ಲಿ ಸಂಯಮ ಈಗಿನ ಯುವ ಪತ್ರಕರ್ತರು ಕಾಯ್ಕೋಬೇಕು. ಮತ್ತು ಅವಾಗೆಲ್ಲ ನೈತಿಕವಾಗಿ ಇತ್ತು. ನಾವು ಏನು ಸತ್ಯ, ಪತ್ರಿಕೋದ್ಯಮದ ಉದ್ದೇಶ ಏನು, ಸತ್ಯನ ಹೇಳೋದು, ಸತ್ಯನ ಬಾಯಿ ಬಿಡಿಸೋದು. ಈಗ ಅದು ಉಲ್ಟಾ ಆಗಿ ಬೇರೆ ಬೇರೆ ಹಾದಿ ತಪ್ಪಿದೆ. ಇವತ್ತು ನಾನು ಪ್ರಿಂಟ್ ಮೀಡಿಯಾದಲ್ಲೂ ಕೆಲಸ ಮಾಡಿದ್ದೀನಿ, ವಿಷುವಲ್ ಮೀಡಿಯಾದಲ್ಲೂ ಕೆಲಸ ಮಾಡಿದ್ದೀನಿ. ಈಗ ವಿಷುವಲ್ ಮೀಡಿಯಾ ಮೊದಲು ಸ್ವಲ್ಪ ವ್ಯಾಪಾರೀಕರಣ ಆಗಿದೆ. ಪತ್ರಕರ್ತರು ಕೂಡ ಪತ್ರಕರ್ತರಾಗಿ ಮಾತ್ರ ಉಳಿದಿಲ್ಲ, ಸೇಲ್ಸ್ ಏಜೆಂಟ್ಗಳಾಗಿ ಅವರು ಪರಿವರ್ತನೆ ಆಗಿದ್ದಾರೆ. ಪ್ರಿಂಟ್ ಮೀಡಿಯಾದಲ್ಲಿ ನಮ್ಮ ಅವಧಿನಲ್ಲಿ ನಾವು ಯಾವುದಾರ ಒಂದು ಅಸೈನ್ಮೆಂಟ್ ಹಾಕಿದ್ರೆ ಅಷ್ಟನ್ನು ಮಾತ್ರ ನಾವು ಅಸೈನ್ಮೆಂಟನ್ನು ಕೊಡ್ಬೋದಾಗಿತ್ತು. ಸೆಕ್ರೆಟ್ರಿಯೇಟ್ನಲ್ಲಿ ಏನೇನು ನಮಗೆ ಇದು ಬರುತ್ತೋ ಅದನ್ನು ವರದಿ ಮಾಡ್ತಾಯಿತ್ತು. ಈಗ ಹಾಗಲ್ಲ. ಈಗ ನೀವು ವರದಿಗಾರರಾಗಿದ್ದೀರಿ, ಪೊಲಿಟಿಕಲ್ ವರದಿಗಾರರಾಗಿದ್ದೀರಿ ಅಂತಂದರೆ ನಮ್ಮ ಸಂಪಾದಕರಿಂದ ಅಥವಾ ನಮ್ಮ ಮ್ಯಾನೇಜ್ಮೆಂಟ್ಗಳಿಂದ ಅಪೇಕ್ಷೆಗಳು, ನಿರೀಕ್ಷೆಗಳು ಬೇರೆ ಥರ ಇದಾಗಿದೆ. ಮತ್ತು ಮ್ಯಾನೇಜ್ಮೆಂಟ್ ಅವರು ಅಷ್ಟೇ, ಅವ್ರ ಕೆಲಸಗಳು ನಾವು ಮಾಡಿಕೊಡುವಂತಹ ಏಜೆಂಟ್ರುಗಳಾಗಿ ಪರಿವರ್ತನೆ ಆಗಿದ್ದಾರೆ. ಅಂಥದ್ದೊಂದು ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲರೂ ಮಾಡ್ತಾರೆ ಅಂತ ಅಲ್ಲ, ಆ ಮಟ್ಟಕ್ಕೆ ಬಂದಿದೆ. ಅದು ಸ್ವಲ್ಪ ಇದು ಒಳ್ಳೆಯದಲ್ಲ, ಬದಲಾಗಬೇಕು ಅನ್ನೋಂಥದ್ದು ಅದು ಸ್ವಲ್ಪ ಬದಲಾಗಬೇಕು ಅಂತ ನನಗೆ ಆಗ ಸರಿ. ನೈತಿಕತೆಯನ್ನು ಕಾಪಾಡ್ಕೊಳ್ಬೇಕು. ಸರಿ, ಎಲ್ಲಿಮೋರೆ, ಇದುವರೆಗೂ ತಮ್ಮ ಜೊತೆ ಮಾತಾಡೋದು ತುಂಬ ಚೆನ್ನಾಗಿತ್ತು. ತಾವೆಲ್ಲನೂ ಸವಿಸ್ತರವಾಗಿ ಹೇಳ್ತಾ ಬಂದು ಏನೇನು ನಡೀತು, ಏನೇನು ಆಯಿತು ಎತ್ತ ಅಂತ ಹೇಳ್ಕೊಂಡು. ಇನ್ನು ತಮಗೆ ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಬ್ಬರು ಗಣ್ಯರನ್ನು ಭೇಟಿ ಮಾಡೋಣ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.